शांति। बाबा आज त्याग मुहूर्त, तपस्या मुहूर्त और विधाता ही विश्व राज्य अधिकारी है। अभी समय प्रमाण संपूर्ण तपस्वी मुहूर्त की आवश्यकता है। क्यों तपस्वी मुहूर्त की आवश्यकता है? क्योंकि तपस्या द्वारा, तपस्या अर्थात क्या है? हमारे से निरंतर एक गहराई शांति की वाइब्रेशंस चारों ओर अनुभव हो, सबको, खुद को भी अनुभव हो। लेकिन बाबा कहते ये तपस्या संगठित रूप में चाहिए। क्यों? सभी तन से, मन से, वायुमंडल से, आत्माओं से, वाइब्रेशन से, प्रकृति से सबसे दुखी है। तो इसका सल्यूशन तपस्या है। त्याग बिगर तपस्या नहीं हो सकती। ಬಾಬೋರು ಇವತ್ತು ವಿಶೇಷ ನಮ್ಮ ಮಕ್ಕಳಿಗೆ त्याग मुहूर्त, तपस्या मुहूर्त और विधाता ही विधातरे विश्व राज्य अधिकारिಗಳಾಗೋಕೆ ಸಾಧ್ಯ। ರಿಯಲ್ ತಪಸ್ ಅಂದ್ರೆ ನಮ್ಮಿಂದ ನಿರಂತರ ಶಾಂತಿಯ ಶಕ್ತಿಶಾಲಿ ವೈಬ್ರೇಷನ್ಸ್ ಏನಿದೆ ನಾಲ್ಕಾರು ಕಡೆ ಸರ್ವ ಆತ್ಮಗಳಿಗೆ ಅನುಭವ ಆಗಬೇಕು। ನಮ್ಮಿಂದ ನಾವು ನೋಡ್ಕೊಳ್ಬೇಕು ಅಷ್ಟು ಡೆಪ್ತಲ್ಲಿ ನನ್ನ ಸಾಧನೆ ಇದೆಯಾ, ನಾಲ್ಕಾರು ಕಡೆಯ ವಾಯುಮಂಡಲದಲ್ಲಿ ಆತ್ಮಗಳಿಗೆ, ಪ್ರಕೃತಿಗೆ ಆ ಸೈಲೆನ್ಸ್ ವೈಬ್ರೇಷನ್ಸ್ ಎಷ್ಟು ಸಿಗ್ತಿದೆ, ಇದು ತುಂಬ ಇಂಪಾರ್ಟೆಂಟ್। ಅಷ್ಟೇ ಅಲ್ಲ, ಬಾಬಾ ಹೇಳ್ತಿದ್ದಾರೆ ಈಗ ಸಂಘಟಿತ ರೂಪದ ತಪಸ್ಸಿನ ಅವಶ್ಯಕತೆ ಇದೆ। ಯಾಕೆಂದರೆ ಎಲ್ಲರೂ ತನುವಿನಿಂದ, ಮನಸ್ಸಿನಿಂದ, ಪ್ರಕೃತಿಯಿಂದ, ಆತ್ಮಗಳಿಂದ, ವಾಯುಮಂಡಲದಿಂದ ತುಂಬ ದುಃಖಿ, ಅಶಾಂತರಾಗಿದ್ದಾರೆ। ಇಷ್ಟು ವಿಶಾಲ ವಿಶ್ವದ ಇಷ್ಟು ಕೋಟಿ ಆತ್ಮಗಳ ಈ ದುಃಖ ಶಾಂತಿಯನ್ನು ಹೆಚ್ಚು ಕಡಿಮೆ ಏನು ಏರುಪೇರುಗಳಿದೆ, ವಾಯುಮಂಡಲದಲ್ಲೇ ಇಷ್ಟೊಂದಿದೆ। ಅದನ್ನು ಸರಿ ಮಾಡಬೇಕಂದ್ರೆ ಭಾಳ ದೊಡ್ಡ ತಪಸ್ಬೇಕು। ತಾವೆಲ್ಲರೂ ಬಾಬೋರ್ದು ಸಂದೇಶನೂ ನೀವು ಓದಿದ್ದೀರಾ ಇವತ್ತು, ಹಂಗೆ ಅಥವಾ ನಂತರ ಸಂದೇಶನೂ ಕೇಳಿ ಬಾಬೋರು ವಾಣಿ ಆ್ಯಂಡ್ ಬಾಬಂದು ಹಿಂಟ್ ಏನಿದೆ ಎರಡೂ ಸೇಮ್ ಇದೆ। ಬಟ್ ಆ ತರಹ ತಪಸ್ ನನ್ನಿಂದ ಆಗಬೇಕಂದ್ರೆ ನಮ್ಮೆಲ್ಲರ ಸೂಕ್ಷ್ಮ ತ್ಯಾಗ ಮುಹೂರ್ತ, ತ್ಯಾಗ ಇಲ್ಲದೆ ತಪಸ್ಸಿಲ್ಲ, ತಪಸ್ಸಿಲ್ಲದೆ ನಾನು ಆತ್ಮ ವಿಧಿ ವಿಧಾತನಾಗೋಕ್ಕೆ ಸಾಧ್ಯ ಇಲ್ಲ, ವರದಾತನೂ ಆಗೋಕ್ಕಾಗಲ್ಲ। ಸೊ ಕೇಳಿ, ಬಾಬೋರು ತುಂಬ ಸೂಕ್ಷ್ಮವಾಗಿ ಹೇಳ್ತಿದ್ದಾರೆ ಈಗೇನು ಮಾಡಬೇಕು, ಉಪಕಾರ ಮಾಡಬೇಕಲ್ಲ ವಿಶ್ವದ ಆತ್ಮಗಳಿಗೆ। ರಿವೈಸ್ ಡೇಟ್ 7/4/86। तो आज रूहानी शमा अपने रूहानी परवानों को देख रहे हैं। सभी रूहानी परवाने शमा से मिलन मनाने के लिए चारों ओर से पहुंच गए हैं। रूहानी परवानों का प्यार रूहानी शमा जाने और रूहानी परवाने जाने। ಶಮ ಅಂದರೆ ಬಾಬಾ, ಪರ್ವಾನ ಅಂದರೆ ನಾವೆಲ್ಲ ಪತಂಗಗಳು, ಬಾಬವರಿಗೆ ಬಲಿಹಾರಿಯಾಗೋ ಮಕ್ಕಳು। ಇವತ್ತು ಆತ್ಮಗಳ ಜ್ಯೋತಿ ತಂದೆ ತನ್ನ ಆತ್ಮೀಯ ಮಕ್ಕಳು, ಆತ್ಮಗಳು ಯಾರಿದ್ದಾರೆ, ಯಾರು ಪತಂಗಗಳ ತರಹ ಬಾಬವರಿಗೆ ಬಲಿಹಾರಿ ಆಗೋರಿದ್ದಾರೆ, ಅಂಥವ್ರನ್ನ ನೋಡ್ತಾ ಇದ್ದೀನಿ। ನೀವೆಲ್ಲ ಆತ್ಮಗಳು, ಪತಂಗಗಳು ಏನು ಕ್ಷಮೆಯಲ್ಲಿ ಬಾಬೌರ ಆ ಜ್ಯೋತಿ ರೂಪವನ್ನು ನೋಡ್ತಾ ಬಾಬೌರ ಮಿಲನ ಮಾಡಲಿಕ್ಕೆ ನಾಲ್ಕಾರು ಕಡೆಯಿಂದ ಮುಟ್ಟಿದ್ದೀರಾ।
ಬಟ್ ನಿಮ್ಮೆಲ್ಲರ ಮಕ್ಕಳ ಹೃದಯದ ಪ್ರೀತಿ ಏನು, ಅದು ತಂದೆಗೆ ಗೊತ್ತು, ಮಕ್ಕಳಿಗೆ ಗೊತ್ತು. ಎಷ್ಟು ಜಿಗ್ರಿ ಪ್ರೀತಿಯಿಂದ ಮಕ್ಕಳು ಬಂದಿದ್ದಾರೆ ಮಿಲನ ಮಾಡಲಿಕ್ಕೆ. बाप दादा जानते हैं कि सभी बच्चों के दिल का स्नेह का आकर्षण क्या है, स्नेह आकर्षण कर इस अलौकिक मेले में ही सभी को लाया है. तो ये अलौकिक मेला, अलौकिक बच्चे जाने और बाप जाने, दुनिया के लिए ये मेला गुप्त है. ತಂದೆ ಗೊತ್ತಿದೆ ಎಲ್ಲ ಮಕ್ಕಳ ಹೃದಯದ ಸ್ನೇಹ ಏನಿದೆ. ಎಲ್ಲ ಕಡೆಯಿಂದ ಎಲ್ಲ ಮಕ್ಕಳು ಈ ಅಲೌಕಿಕ ಮಿಲನಕ್ಕೆ ಬಂದು ಸೇರಿದ್ದೀರಾ ಅಂದಾಗ ಈ ಅಲೌಕಿಕ ತಂದೆಯ ಜೊತೆಯ ಮಿಲನ ಏನಿದೆ, ಅಲೌಕಿಕ ತಂದೆ ಅಲೌಕಿಕ ಮಕ್ಕಳ ಈ ಅಲೌಕಿಕ ಮಿಲನ ಏನಿದೆ, ಇದು ಮಕ್ಕಳಿಗೆ ಗೊತ್ತು, ತಂದೆಗೆ ಗೊತ್ತು. ಪ್ರಪಂಚಕ್ಕೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಜಗತ್ತು ಯೋಚನೆನೂ ಮಾಡೋಕ್ಕಾಗಲ್ಲ. ಪರಮಾತ್ಮ ಬಂದು ಇಷ್ಟು ಸಹಜವಾಗಿ ತನ್ನ ಮಕ್ಕಳನ್ನು ಮಿಲನ ಮಾಡ್ತಾ ಅವ್ರಿಗೆಲ್ಲ ಪ್ರಾಪ್ತಿಗಳನ್ನು ಕೊಡ್ತಾ ತುಂಬುತ್ತಿದ್ದಾರೆ ಅನ್ನೋದು ಯಾರು ಯೋಚನೆ ಮಾಡೋಕ್ಕಾಗೋದೇ ಇಲ್ಲ. ತುಂಬ ಈ ಮುಖ್ಯವಾದ ಮಾತು. ಬಟ್ ಆದರೆ ನಮಗೆ ಆ ಖುಷಿ ನಶೆ ಇದೆಯಾ? ಯಾಕೆಂದರೆ ಡೈಲಿ ಬೆಳಗೆದ್ರೆ ಬಾಬೂರ್ ಮುರಳಿಯಿಂದ ನಾವು ಮಕ್ಕಳ ಪಾಲನೆ ಎಷ್ಟು ದೊಡ್ಡದಾಗಿ ಮಾಡ್ತಿದ್ದಾರೆ. ಬಾಬೂರು ಮುರುಳಿ ಕ್ಲಾಸ್ ಏನಿದೆ, ಆ ಟೈಮಲ್ಲಿ ವತನದಲ್ಲಿ ನಮ್ದೆಷ್ಟು ಸೂಕ್ಷ್ಮ ಕನೆಕ್ಷನ್, ಅಷ್ಟು ನಮ್ಮ ಪಾಲನೆ ಎಲ್ಲ ರೂಪದಲ್ಲಿ ಮಾಡಿಬಿಡ್ತಾರೆ. ಅದನ್ನ ಬೆಸ್ಟ್ ಅನುಭವ ಮಾಡೋ ಟೈಮ್ ಅಮೃತ್ ವೇಳ ಅಂಡ್ ಮುರುಳಿಯ ಟೈಮ್. ತುಂಬ ಎಚ್ಚರ, ಅಲರ್ಟ್ ಆಗಿರ್ಬೇಕು. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, अगर किसी को कहो रूहानी मेले में जा रहे हैं तो वो क्या समझेंगे? ये मेला सदा के लिए माला माल बनाने वाला मेला है. ये परमात्म मेला सर्व प्राप्ति स्वरूप बनाने वाला है. बाप दादा सभी बच्चों के दिल के उमंग उत्साह को देख रहे हैं. ಈ ಮಿಲನ ಎಂಥದ್ದು, ಅಲೌಕಿಕ ಮಿಲನದ ವಿಶೇಷತೆ ಏನಂದ್ರೆ, ಬಾಬಾ ಹೇಳೋದು, ಜಗತ್ತಿನ ಯಾರಾದರೂ ಮನುಷ್ಯರಿಗೆ ಹೇಳಿದ್ರೆ ನಾವು ಈ ಅಲೌಕಿಕ ಮಿಲನಕ್ಕೆ ಹೋಗ್ತಿದೀವಿ ಅಂದ್ರೆ ಅವ್ರಿಗೇನು ಗೊತ್ತು, ಈ ಮಿಲನ ಏನಿದೆ ಸರ್ವ ಪ್ರಾಪ್ತಿಗಳಿಂದ ಮಾಲಾಮಾಲ್ ಮಾಡ್ತಕ್ಕಂಥದ್ದು. ಏಕೆ ಪರಮಾತ್ಮ ಸಾಗರನ ಜೊತೆ ನಾವು ಎಲ್ಲ ಖಜಾನೆಗಳಿಂದ ಮಾಲಾಮಾಲ್, ಎಲ್ಲ ಪ್ರಾಪ್ತಿಯ ಸ್ವರೂಪರಾಗಿ ಈ ಮಿಲನ ನನ್ನ ಆತ್ಮನನ್ನ ತೃಪ್ತ ಮಾಡುತ್ತೆ. ಎಲ್ಲ ಸಂಬಂಧಗಳ ಪ್ರಾಪ್ತಿ, ಎಲ್ಲ ಖಜಾನೆಗಳ ಪ್ರಾಪ್ತಿ ಸ್ವರೂಪ. ಜಗತ್ತಲ್ಲಿ ಯಾರಿಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಜ್ಞಾನದ ಸಂಪೂರ್ಣ ಸಂಪನ್ನ ಸ್ವರೂಪ. ಅಷ್ಟೇ ಅಲ್ಲ, ಶಕ್ತಿಗಳ ಗುಣಗಳ ಒಂದು ವಿಶ್ಲೇಷಣೆ ಏನಿದೆ ಅಥವಾ ಅದರ ಪರಿಭಾಷೆ ಏನಿದೆ ಮನುಷ್ಯರಿಗೆ ಯಾರಿಗೂ ಗೊತ್ತಿಲ್ಲ. ಅಷ್ಟು ಆಳದಲ್ಲಿ ಬಾಬೂರು ನಮಗೆ ಅದೆಲ್ಲವನ್ನು ಹೇಳ್ತಿದ್ದಾರೆ. ಇದೆಷ್ಟು ದೊಡ್ಡ ಮಾತು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಎಲ್ಲ ಮಕ್ಕಳ ಹೃದಯದ ಉಮಂಗ್ ಉತ್ಸಾಹ ನೋಡ್ತಾ ಇದ್ದೀನಿ. ಹರೇಕೆ ಮನ್ ಮೇ ಸ್ನೇಹಕ್ಕೆ ಸಾಗರ್ ಕಿ ಲೆಹರೇ ಲೆಹರ್ ರಹಿ ಹೈ. ಲೆಹರಾರಯನ ಈಗಲೂ ನೀವೆಲ್ಲ ಮನೆಯಲ್ಲಿ ಕುಳಿತು ಆ ಖುಷಿ, ಆ ನಶೆ. ಈಗಂತೂ ಬಾಬೂರನ್ನ ಸನ್ಮುಖ ಎಷ್ಟು ಗಂಟೆ ಆದರೂ ಎಷ್ಟೊತ್ತರಾದರೂ ಮಿಲನ ಮಾಡ್ಬೋದು, ನೋಡ್ಬೋದು, ಮಡ್ಲಲ್ಲಿ ಕೂತ್ಕೋಬೋದು. ಎಷ್ಟೊಂದಿದೆ. ಎಲ್ಲರ ಮನಸ್ಸಲ್ಲಿ ಸ್ನೇಹ ಸಾಗರನ ಪ್ರೇಮದ ಅಲೆಗಳು ಬರ್ತಿದ್ಯಾ? ಏನು ಸಮಾಚಾರ? ಎಲ್ಲ ಸುಮ್ಮನೆ ಕೂತ್ಕೊಂಡು ಸಿಂಪ್ಲಿ ಹಂಗೆ ಕೇಳೋದು. ಹಂಗಿದೆಯೋ ಒಳಗಡೆ ತಂದೆ ಪ್ರಾಪ್ತಿಯ ಆ ಖುಷಿ ನಶೆಯ ಅನುಭವ ಆಗ್ತಿದ್ಯಾ? ವಾರೆ ಮೇ ಮೇರಾ ಭಾಗ್ಯ, ನನ್ನ ಭಾಗ್ಯ ಎಷ್ಟು ದೊಡ್ಡದು ಅನ್ನೋ ಖುಷಿ ಇದೆಯಾ? ನೋಡ್ಕೊಳ್ಬೇಕು ಖುಷಿ ಎಷ್ಟು. ಲೆಹರ್ ಅಂದರೆ ಸಾಗರದಲ್ಲಿ ಲೆಹರ್ ಸ್ಟಾಪ್ ಆಗಲ್ಲ ನೋಡ್ರಿ. ದೊಡ್ಡ ಒಂದ್ರಿಂದೊಂದಿನ ಅಲೆಗಳು ಬರ್ತಾನೇ ಇರ್ತದೆ. ये बाप दादा देख भी रहे हैं और जानते भी है कि ये लगन ने विघ्न विनाशक
बनाए मधुबन निवासी बना दिया है, सभी के सब बातें स्नेह में समाप्त हो गई है। एवरेडी की रिहर्सल कर दिखाई है, एवरेडी हो गए होना। ತಂದೆ ನೋಡ್ತಿದ್ದಾರೆ, ಗೊತ್ತಿದೆ ಮಕ್ಕಳ ಲಗನ್ನು ವಿಘ್ನ ವಿನಾಶಕರನ್ನಾಗಿ ಮಾಡಿ ಮಧುಬನಕ್ಕೆ ಸೇರಿಸಿದೆ. ಎಷ್ಟೇ ಯಾರೇ ಬಂಧನ ಇರಲಿ, ಯಾವುದೇ ಪರಿಸ್ಥಿತಿ ಇರಲಿ, ಹೆಂಗೆ ಇರಲಿ, ಮಧುಬನಕ್ಕೆ ಹೋಗುವಾಗ ಅವರೆಲ್ಲ ಮೊದಲೇ ತಯಾರು ಮಾಡ್ಕೊಂಡು ಎಲ್ಲ ವೈಂಡ್ ಅಪ್ ಮಾಡಿ ಅದಕ್ಕೆ ಏನೇನು ಮಾಡಬೇಕು ಮಾಡ್ಕೊಂಡು ಹೊರಟು ಬಿಡ್ತಾರೆ, ವಿಘ್ನ ಅಂತ ಕೂತ್ಕೊಳ್ಳಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಎಲ್ಲ ಮಾತು ಎಲ್ಲ ಪರಿಸ್ಥಿತಿಗಳು ಸ್ನೇಹದ ಮುಂದೆ ಸಮಾಪ್ತಿ ಆಗ್ಬಿಡುತ್ತೆ. ಅಂದ್ರೆ ಪ್ರೀತಿ ಎಲ್ಲಿದೆ ಅಲ್ಲಿ ನೆಪಗಳಿರಕ್ಕಾಗಲ್ಲ. ಅಯ್ಯೋ ಬಾಬಾ ನನಗಿದು ಈ ಪರಿಸ್ಥಿತಿ, ಅದಕ್ಕೆ ನೆನಪು ಮಾಡೋಕ್ಕಾಗಲ್ಲ, ಮಧುಬನಕ್ಕೆ ಬರೋಕ್ಕಾಗಲ್ಲ, ಕ್ಲಾಸ್ ಕೇಳೋಕ್ಕಾಗಲ್ಲ, ಯಾವುದಕ್ಕೂ ಬಹಾನ ಇರಲ್ಲ ಪ್ರೀತಿ ಇದ್ದ ಕಡೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಎವರೆಡಿಯಾಗಿ ರಿಹರ್ಸಲ್ ಮಾಡಿ ತೋರಿಸಿದಿರಲ್ಲ. ಅಂದರೆ ಪರಿಸ್ಥಿತಿ ಏನೇ ಇರಲಿ, ಪ್ರೀತಿ ಇದೆ, ದೃಢತೆ ಇದೆ ಅಂದರೆ ಅದೆಲ್ಲ ಝೀರೋ ಆಗಿಬಿಡುತ್ತೆ, ಸಮಾಪ್ತಿ ಆಗಿಬಿಡುತ್ತೆ. ತನ್ನ ಸಂಸ್ಕಾರ ಇರಲಿ, ಕತೆ ಇರಲಿ, ಏನೇ ಇರಲಿ, ಇದು ಎಲ್ಲದಕ್ಕೆ ಅಪ್ಲಿಕಬಲ್. ಅಪ್ಲೈ ಮಾಡಿ ನೋಡ್ರಲ್ಲ. ಬಾಬೂರ ಮೇಲೆ ನಂದು ಅಷ್ಟೊಂದು ಪ್ರೀತಿ ಇದ್ದರೆ ಹಳೆ ಸಂಸ್ಕಾರಗಳನ್ನು ಭಸ್ಮ ಮಾಡೋದು, ಕಿತ್ತಾಕೋದು, ಬಿಟ್ಟಾಕೋದು, ಅದನ್ನು ಪಕ್ಕಾಕೋದು ಎಷ್ಟೊತ್ತು. ಬಟ್ ಆ ಒಂದು ಅಟೂಟ್ ಪ್ಯಾರ್, ದಿಲ್ ಕ ಪ್ಯಾರ್, ಹೃದಯದ ಪ್ರೀತಿ ಬೇಕು, ತುಂಬ ಇಂಪಾರ್ಟೆಂಟ್. ಎವರೆಡಿ ಅಲ್ವಾ ಮಕ್ಕಳೇ, ಇದೂನು ये भी स्वीट ड्रामा का स्वीट पार्ट देख बाप दादा और ब्राह्मण बच्चे हर्षित हो रहे हैं. स्नेह के पीछे सब बातें सहज भी लगती है और प्यारी भी लगती. जो ड्रामा बना वो ड्रामा वाह, जो भी ड्रामा बना वो वाह ड्रामा. कितनी बार ऐसे दौड़े दौड़े आए हैं, ट्रेन में आए हैं, पंखों से उड़ के आए हैं. इसको कहा जाता है जहाँ दिल है वहाँ असंभव भी संभव हो जाता. स्नेह का स्वरूप तो दिखाया, अब आगे क्या करना है. जो अब तक हुआ वो श्रेष्ठ है और श्रेष्ठ रहेगा. ತಂದೆ ಹೇಳೋದು, ಡ್ರಾಮಾ ಏನು ಮಾಡಲ್ಪಟ್ಟಿದೆ, ಏನೆಲ್ಲ ಇದೆ, ಅದು ವಾ ವಾ ಅನ್ನೋ ಥರನೇ ಇದೆ. ಯಾಕೆಂದರೆ ಸ್ನೇಹದ ಹಿಂದೆ ಮಕ್ಕಳು ಎಲ್ಲ ಸಹಜ ಅಂತ ಈಸಿ ಮಾಡಿಕೊಂಡು ಅದು ಏನು ಬಂತೋ ಎಲ್ಲ ಪ್ರೀತಿಯಿಂದ ಪ್ರಿಯವಾಗಿಯೇ ಸ್ಪಾರ್ ಮಾಡ್ಕೊಂಡು ಹೊರಟ್ಬಿಡ್ತಾರೆ. ತಂದೆ ಸ್ವೀಟ್ ಡ್ರಾಮಾದ ಸ್ವೀಟ್ ಪಾರ್ಟ್ ನೋಡಿ. ಬಾಬಾ ಅಂತೂ ಸದಾ ಹರ್ಷಿತರಾಗಿರ್ತಾರಲ್ಲ, ಅವ್ರಿಗೆ ಯಾವಾಗಲೂ ಖುಷಿನೇ ಮಕ್ಕಳ ಕತೆ ನೋಡಿ. ಅದಕ್ಕೇನು ಹೇಳ್ತಿದ್ದಾರೆ ಬಾಬವರು, ಹೆಂಗೆ ಮಕ್ಕಳು ಓಡ್ಕೊಂಡು ಬಂದಿದ್ದಾರೆ, ಹಾರ್ಕೊಂಡು ಬಂದಿದ್ದಾರೆ ಎಲ್ಲ ಕಡೆಯಿಂದ. ಎದಕ್ಕೆ ಹೇಳಲಾಗುತ್ತೆ, ಎಲ್ಲಿ ಹೃದಯ ಇದೆಯೋ, ಪ್ರೀತಿ ಇದೆಯೋ, ಅಲ್ಲಿ ಅಸಂಭವ ಸಂಭವ ಆಗ್ಬಿಡುತ್ತೆ. ನೀವು ಮಕ್ಕಳು ನನ್ನ ಮೇಲಿನ ಪ್ರೀತಿಯನ್ನ ಕರ್ಮದಲ್ಲಿ ತೋರಿಸಿದ್ದೀರಾ, ಈಗೇನು ಮಾಡಬೇಕು, ಮುಂದೇನು ಮಾಡಬೇಕು. ಇದುವರೆಗೂ ಏನು ಮಾಡಿದ್ರೋ ಅದು ಶ್ರೇಷ್ಠ, ಮುಂದೇನೂ ಶ್ರೇಷ್ಠ ಆಗಿ ಮಾಡಬೇಕಲ್ವಾ, ಏನದು. अब समय प्रमाण सर्वस्नेही सर्वश्रेष्ठ बच्चों से बाप दादा और विशेष क्या चाहते. ಬಾಬಾ ಹೇಳೋದು, ನೀವೆಲ್ಲ ನನ್ನ ವಿಶೇಷ ಸ್ನೇಹಿ ಮಕ್ಕಳಲ್ವಾ. ಸಮಯ ಪ್ರಮಾಣ ನೀವು ಸ್ನೇಹಿ ಮಕ್ಕಳು, ಸರ್ವಶ್ರೇಷ್ಠ ಮಕ್ಕಳಿಂದ ನಾನು ಇನ್ನು ಏನೇನು ಬಯಸ್ತಿದ್ದೀನಿ, ನಿಮ್ಮ ಪ್ರತಿ ನನ್ನ ಆಸೆಗಳೇನು ಅದನ್ನು ಹೇಳ್ತಿದ್ದಾರೆ. वैसे तो पूरी सीजन में ही समय प्रति समय इशारा देते हैं. अब उन इशारों को प्रत्यक्ष रूप में देखने का समय आ रहा है. स्नेही आत्माएं ही सहयोगी आत्माएं हो, स्नेही आत्माएं हो और सहयोगी आत्माएं हो, सेवाधारी आत्माएं भी हो. अभी महातपस्वी आत्माएं बनो. ತಂದೆ ಇಷ್ಟ ಏನೋ. ಈಗಂತೂ ಇದು ಮೋಸ್ಟ್ ಅಪ್ಲಿಕಬಲ್ ಮಾತು, ಮಹಾ ತಪಸ್ವಿಗಳಾಗ್ರಿ. ಸಮಯ ಪ್ರಮಾಣ ಬಾಬಾ ಹೇಳೋದು, ಈ ಸೀಸನ್ನಲ್ಲಿ ನಾನು ಆಗಾಗ್ಗೆ ಸೂಚನೆ ಕೊಟ್ಟೆ. ಬಾಬಾವರು 86 ವಿಶೇಷ ತಪಸ್ಯ ವರ್ಷ ಅನ್ನೋ ರೂಪದಲ್ಲಿ ಆಚರಣೆ ಮಾಡಿ ವಿಶೇಷ ಪುರುಷಾರ್ಥಗಳು ಬಹುಕಾಲದ
ಅಭ್ಯಾಸಕ್ಕೆ ತುಂಬ ಟೈಮ್ ಕೊಟ್ಟರು, ತುಂಬ ಸೂಚನೆಗಳನ್ನು ಕೊಟ್ಟರು. ಅದಕ್ಕೆ ಏನು ಹೇಳ್ತಿದ್ದಾರೆ, ನಾನು ಏನೆಲ್ಲ ಸೂಚನೆಗಳನ್ನು ಕೊಟ್ಟೆ ಅದನ್ನು ಪ್ರಾಕ್ಟಿಕಲಿ ನೋಡೋ ಟೈಮ್ ಬಂದಿದೆ. ನೀವು ಸ್ನೇಹಿ ಆತ್ಮಗಳು, ನನ್ನ ಸಹಯೋಗಿ ಆತ್ಮಗಳು, ತುಂಬ ಸ್ನೇಹಿ, ಸಹಯೋಗಿ ಮತ್ತೇನು ಸೇವಾದಾರಿ ಆತ್ಮಗಳಾಗಿದ್ದೀರಾ. ಎಲ್ಲಿ ಸ್ನೇಹ ಇದೆ, ಪ್ರೀತಿ ಇದೆ, ಅಲ್ಲಿ ಸಹಯೋಗ, ಸೇವಾ. ಈಗ ಅಷ್ಟೆಲ್ಲ ಮಾಡ್ತಿದ್ದೀರಾ, ಸೇವೆನೂ ಮಾಡ್ತಿದ್ದೀರಾ, ನಂಗೆ ಎಲ್ಲ ರೀತಿಯಲ್ಲಿ ಸಹಯೋಗಿಗಳು, ನನ್ನ ಮೇಲೆ ಪ್ರೀತಿನೂ ಇದೆ. ಬಟ್ ಈಗ ಅದರ ರಿಟರ್ನಲ್ಲಿ ಸಮಯ ಪ್ರಮಾಣ ಮಹಾನ್ ತಪಸ್ವಿಗಳಾಗ್ರಿ. ಕೇಳಿಸ್ತಿದ್ಯಾ ಎಲ್ಲರಿಗೆ? ಮನೇಲಿ ಕುಳಿತು ಏನಾಗ್ಬೇಕು ಹೇಳ್ರಿ? ಬರೀ ತಪಸ್ವಿನೂ ಅಲ್ಲ, ಏನದು ಮಹಾನ್ ತಪಸ್ವಿಗಳಾಗ್ರಿ ಅಂತಿದ್ದಾರೆ. अपने संगठित स्वरूप के तपस्या की रूहानी ज्वाला से सर्व आत्माओं को दुख अशांति से मुक्त करने का महान कार्य करने का समय है. ಈಗ ಸಂಘಟಿತ ರೂಪದಲ್ಲಿ ಆತ್ಮೀಯ ಜ್ವಾಲೆಯನ್ನು ಹರಡ್ಬೇಕಂದ್ರೆ, ಆತ್ಮಗಳಿಗೆ ಜ್ವಾಲಾ ಸ್ವರೂಪದಲ್ಲಿ ಎಲ್ಲ ಪ್ರಾಪ್ತಿಗಳಾಗಬೇಕಂದ್ರೆ ಮಹಾನ್ ತಪಸ್ಸಿನ ಆಧಾರದ ಮೇಲೆ ನೀವು ಸರ್ವ ಆತ್ಮಗಳನ್ನು ದುಃಖ ಶಾಂತಿಯ ಈ ಒಂದು ಹೆಚ್ಚು ಕಡಿಮೆಗಳೇನಿದೆ ಇದರಿಂದ ಮುಕ್ತರನ್ನಾಗಿ ಮಾಡೋ ಮಹಾನ್ ಕಾರ್ಯ ಮಾಡಬೇಕು. ಅದಕ್ಕೆ ನಿಮ್ಮ ಮಹಾನ್ ತಪಸ್ ಬೇಕು. ಯಾಕೆಂದ್ರೆ ಒಂದೇ 10 ಜನ ಅಲ್ಲ, 20 ಜನ ಅಲ್ಲ, ಲಕ್ಷಗಳಲ್ಲ, ಇದೆಲ್ಲ ಕೋಟಿಗಳಲ್ವಾ ಆತ್ಮಗಳು. जैसे एक तरफ खूनी नाहे खेल की लहर बढ़ती जा रही है, सर्व आत्माएं अपने को बेसहारे अनुभव कर रहे हैं. ऐसे समय पर सभी सहारे की अनुभूति कराने के निमित्त आप महान तपस्वी आत्माएं हो. चारों ओर इस तपस्वी स्वरूप द्वारा आत्माओं को रूहानी चैन अनुभव कराना है. ಎಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಡ್ತಿದ್ದಾರೆ, ಸ್ವಲ್ಪ ಯೋಚನೆ ಮಾಡ್ರಲ್ಲ. ಈಗ ನೆನ್ನೆ ಇವತ್ತು ಬರೀ ಯೋಗ ಮಾಡಿಬಿಟ್ಟೆ ಮುಗಿದು ಬಿಡೋದಲ್ಲ. ಇವತ್ತೆಲ್ಲ ಬಾಬಾ ಬರ್ತಿದ್ದಾರೆ, ಪವರ್ಫುಲ್ ಮಹಾನ್ ತಪಸ್ಯ, ಇಡೀ ದಿನ ಸೈಲೆನ್ಸಲ್ಲಿದ್ದು ಬಿಲ್ಕುಲ್ ಆ ಸ್ಥಿತಿಯಲ್ಲಿರಿ. ಬಾಬಾ ಹೇಳ್ತಿರೋದು ಸಂಘಟಿತ ರೂಪದಲ್ಲಿ ತಪಸ್ಸಿನ ಜ್ವಾಲೆ ಅಗತ್ಯ ಇದೆ. ಯಾಕೆ ಅಂದರೆ, ಒಂದು ಕಡೆ ನಿರಪರಾಧಿ ಕೂನಿ ನಾಹೆ ಕೇಳಂದ್ರೆ ನಿರಪರಾಧಿಗಳ ಕೊಲೆ ಆಗ್ತಿದೆ, ನಿರಪರಾಧಿಗಳಿಗೆ ದುಃಖ ಕೊಡ್ತಿದ್ದಾರೆ. ಈಗ ಸತ್ಯತೆ ಅನ್ನೋದು ಇರಂಗಿಲ್ಲ ನೋಡಿ. ಯಾರು ಸತ್ಯವಾಗಿದ್ದಾರೆ ಅವ್ರಿಗೆ ಹೆಚ್ಚು ಕಡಿಮೆ ಮಾಡ್ತಾನೆ ಇದ್ದಾರೆ. ಇಂಥ ಟೈಮಲ್ಲಿ ಆತ್ಮಗಳೆಲ್ಲ ಬೇಸಹಾರ. ಅರೇ, ನಮ್ಗೆ ಯಾರು ನಮ್ಮ ಮಾತು ಕೇಳೋರಿಲ್ವೇ, ನಮ್ಗೆ ಆಶ್ರಯ ಇಲ್ವೇ, ನಮ್ಗೆ ಹೆಲ್ಪ್ ಮಾಡೋರಿಲ್ವೇ. ತಂದೆ ಇಷ್ಟು ದೊಡ್ಡ ಆಶ್ರಯದಾತ ಬಂದಿದ್ರೂ ಅವರಿಗೆ ಬೇಸಹಾರ ಅನುಭವ ಆಗ್ತಿದೆ. ಇಂಥ ಟೈಮಲ್ಲಿ ಎಲ್ಲರಿಗೆ ತಂದೆಯ ಆಶ್ರಯದ ಅನುಭವ ಮಾಡಿಸ್ಲಿಕ್ಕೆ ನಿಮಿತ್ತ ಆತ್ಮಗಳು ನೀವಾಗಿದ್ದೀರಾ. ಆಶ್ರಯದಾತನ ಆಶ್ರಯದ ಮಡಿಲಲ್ಲಿ ಆತ್ಮಗಳನ್ನು ತರಬೇಕಲ್ಲ, ಇಷ್ಟು ದುಃಖಿಗಳಾಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ 4 ಕಡೆ ನಿಮ್ಮ ತಪಸ್ಯ ಸ್ವರೂಪದಿಂದ ಆತ್ಮಗಳಿಗೆ ರೂಹಾನಿ ಚೈನ್, ಆತ್ಮದ ಸುಖ, ಆತ್ಮದ ನೆಮ್ಮದಿ, ನಿಶ್ಚಿಂತತೆಯ ಅನುಭವ ಮಾಡಿಸೋ ಅಗತ್ಯ ಇದೆ. ಆತ್ಮಗಳಿಗೆ ಒಂದು ನಿರಾಳತೆ, ನಮ್ಮ ತಂದೆ ಇದ್ದಾರೆ, ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ನೆಮ್ಮದಿ, ಒಂದು ಆಶ್ರಯ. ನನಗೆ ಇಷ್ಟು ದೊಡ್ಡ ತಂದೆ, ಇಷ್ಟು ದೊಡ್ಡ ಆಶ್ರಯ, ನನ್ನ ಮನೆ ನಂದು ನಿಜ ನೆಲೆ ಸಿಗ್ತು ನನಗೆ. ಈಗ ಎಲ್ಲ ಕಡೆ ನಿರಾಶ್ರಿತರಾಗ್ತಿದ್ದಾರೆ, ಎಲ್ಲ ಕಡೆ ಗಲಾಟೆಗಳು. ಇಡೀ ಭಾರತ ಏನು, ಇಡೀ ಸೃಷ್ಟಿಯಲ್ಲಿ ಬರೀ ಎಕಾನಮಿ ಹಲ್ಚಲಿಲ್ಲ, ಎಲ್ಲ ಹಲ್ಚಲ್ಗಳು ನಡೀತಿದೆ, ಎಲ್ಲ ಏರುಪೇರುಗಳಾಗ್ತಿದೆ. ಇದೆಲ್ಲ ಬರೀ ವಿನಾಶದ ಕಡೆ, ಸಿವಿಲ್ ವಾರ್ಸ್ ವಿನಾಶದ ಕಡೆನೇ ಕೈ ತೋರಿಸ್ತಿದೆ ಹೊರತು ಇದೇನು ಸರಿ ಹೋಗೋ ಪ್ರಶ್ನೆನೇ ಇಲ್ಲ. ಬಿಯಾಂಡ್ ರಿಪೇರ್. ಸಮಾಜ ಎಲ್ಲಿಗೆ ಮುಟ್ಬಿಡ್ತಂದ್ರೆ ಇದನ್ನ ಯಾರು ರಿಪೇರಿ ಮಾಡೋಕ್ಕಾಗಲ್ಲ. ಬಾಬುವರೇ ಏನು ಎಲ್ಲ ತಗೋಬೇಕು. ಅದಕ್ಕೆ ಕೇಳ್ತಿದ್ದಾರೆ ಇವತ್ತು ಬಾಬು ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಮೈ ಕ್ಯಾ ಚಾಹತಾ ಹೂಂ,
ನಾನು ಏನು ಬಯಸ್ತಿದ್ದೀನಿ ನಿಮ್ಮಿಂದ? ಮಹಾನ್ ತಪಸ್ಯ. ಯಾಕೆಂದ್ರೆ ಇಷ್ಟು ಜನರ ದುಃಖ, ಇಷ್ಟು ಜನರ ಅಶಾಂತಿ ನೋಡ್ರಲ್ಲ. ಅವರಿಗೆ ಊಟ ಇಲ್ಲ, ತಿಂಡಿ ಇಲ್ಲ, ನೆಲೆ ಇಲ್ಲ, ಮನೆಗಳಿಲ್ಲ, ಆಚೆ ಕೂತಿದ್ದಾರೆ, ಸಾಯ್ತಿದ್ದಾರೆ. ಎಷ್ಟು ಇನ್ನು ಒಳ್ಳೊಳ್ಳೆಯವರಿಗೆಲ್ಲ ಎಲ್ಲ ಥ್ರೆಟನಿಂಗ್ಸು, ಎಲ್ಲ ಹೆಚ್ಚು ಕಡಿಮೆಗಳು ಏನೇನಾಗ್ತಿದೆ ಎಲ್ಲ ಅತೀ ತಮೋ ಪ್ರಧಾನ ಮನುಷ್ಯಾತ್ಮರು ಹೆಚ್ಚು ಕಡಿಮೆ ಮಾಡ್ತಿದ್ದಾರೆ. ಸಾರೇ ವಿಶ್ವ ಕೇಳಿ ಬಾಬುವರು ವರ್ಣನೆ ಮಾಡ್ತಿದ್ದಾರೆ. सारे विश्व की आत्माएं प्रकृति से, वायुमंडल से, मनुष्य आत्माओं से, अपने मन के कमजोरियों से और अपने तन से बेचैन है. ऐसी आत्माओं को दुख चैन की स्थिति का एक सेकंड भी अनुभव कराएंगे तो आपका दिल से बार बार शुक्रिया मानेंगे. वर्तमान समय संगठित रूप के ज्वाला स्वरूप की ಅವಶ್ಯಕತೆ है. ಏನಂತೀರಾ? ನೀವು ಮನೆಯಲ್ಲಿ ಕೂತಿದ್ರು ಅಯ್ಯೋ ನಾವು ಜ್ವಾಲಾ ಸ್ವರೂಪದಲ್ಲಿ ಎಲ್ಲಿ ಮಾಡೋಕ್ಕಾಗುತ್ತೆ? ನಮ್ಮ ಮನೆಯಲ್ಲಿ ಎಷ್ಟು ಒಂದು ಕೆಲಸ ಇರುತ್ತೆ, ಪರಿಸ್ಥಿತಿ ಇದೆ, ಎಲ್ಲರೂ ಜ್ಞಾನದಲ್ಲಿಲ್ಲ. ಈ ಕಥೆನೇ ಹೇಳ್ಕೊಂಡಿರ್ತೀರೋ ಅಥವಾ ಎಷ್ಟೊಂದು ಶರೀರದ ಕೆಲಸ ಕಾರ್ಯಗಳಿದೆ, ಏನು ಹೇಳ್ತೀರಾ? ನಿಮಗೆ ದಯೆ ಬರಬೇಕು. ನೆಪ ಹೇಳೋರೆಲ್ಲ ತನ್ನ ಬಗ್ಗೆ ಅನ್ಯರ ಬಗ್ಗೆ ನಿರ್ದಯಿಗಳು ಅಂತ. ಏನು ಹೇಳ್ತಿದ್ದಾರೆ ಬಾಬುವರು? ಇವತ್ತು ಇಡೀ ವಿಶ್ವದ ಆತ್ಮಗಳು ಪ್ರಕೃತಿಯಿಂದ ದುಃಖಿಯಾಗಿದ್ದಾರೆ. ನೋಡ್ತಿದ್ದೀರಲ್ಲ, ಎಲ್ಲ ಕಡೆ ಪ್ರವಾಹ, ಏರುಪೇರು ಎಲ್ಲ ಇರೋದೆಲ್ಲ ಹೊರಟೋಗ್ತಿದೆ, ಹೆಚ್ಚು ಕಡಿಮೆಗಳಾಗ್ತಿದೆ. 5 ತತ್ವ ಜಾಸ್ತಿ ವಿಕೋಪ ತಗೋತಿದೆಯಲ್ಲ. ವಾಯುಮಂಡಲದಿಂದ, ಮನುಷ್ಯಾತ್ಮರು ತಮೋಗುಣಿ ಆತ್ಮಗಳು ಒಳ್ಳೆಯವರಿಗೆಲ್ಲ ಹೆಚ್ಚು ಕಡಿಮೆ ಮಾಡ್ತಾ ಇದ್ದಾರೆ. ಅವರೆಲ್ಲರ ವಿಷಿಯಸ್ ವೈಬ್ರೇಷನ್ಸ್ ಅಲ್ಲಲ್ಲೇ ಜಾಸ್ತಿ ಸಾಯ್ತಿದ್ದಾರೆ. ಒಂದು ಈ ಶರೀರದಲ್ಲಿ ಇರೋರು ವೈಬ್ರೇಷನ್ಸು ಕೆಟ್ಟದು, ಹಿಂಸಾತ್ಮಕ ವೈಬ್ರೇಷನ್ಸು. ಇನ್ನೊಂದು ಯಾರು ದುಃಖಿಗಳು ಬಿಟ್ಟೋಗಿದ್ದಾರೆ, ಶರೀರ ಸಿಗ್ತಿಲ್ಲ, ಅವ್ರದ್ದು ಇನ್ನೊಂದು ವೈಬ್ರೇಷನ್ಸು. ವಾಯುಮಂಡಲ ಹೆಚ್ಚು ಕಡಿಮೆ. ತನ್ನ ಮನಸ್ಸಿನ ನಿರ್ಬಲತೆಗಳಿಂದ ದುಃಖಿಯಾಗಿದ್ದಾರೆ. ಮನಸ್ಸು ಕಂಟ್ರೋಲಲ್ಲಿ ಇಲ್ಲ, ದುಃಖಿ ಆಗ್ತಿದ್ದಾರೆ. ಜಾಸ್ತಿ ಏರುಪೇರು ಮನಸ್ಸಲ್ಲಿ, ಮನಸ್ಸು ವಿಪರೀತವಾಗಿ ಡಿಸ್ಟರ್ಬ್ ಆಗಿದೆ. ಮೆಜಾರಿಟಿ ವಿಶ್ವದಲ್ಲಿ ಡಿಸ್ಟರ್ಬ್ ಆಗಿದೆ ತನುವಿನಿಂದ. ಈ ಕೋವಿಡ್ ಬಂದ್ಬಿಟ್ಟು ಎಲ್ಲರಿಗೆ ಭಯ ಶರೀರದ್ದು. ಏನಪ್ಪ, ಹೆಂಗಪ್ಪ, ನಾಳೆ ಏನಪ್ಪ, ನಾಡಿದ್ದೇನಪ್ಪ, ಹಿಂಗಾಗ್ಬಿಟ್ಟಿದೆ. ಯಾಕೆಂದರೆ ಔಷಧಿ ಇಲ್ಲ ಅದಕ್ಕೆ. ಯೋಗ ಬಲದಿಂದನೇ ಸರಿ ಮಾಡ್ಕೋಬೇಕಲ್ಲ. ಬಾಬಾ ಹೇಳೋದು, ಇಂಥ ಆತ್ಮಗಳಿಗೆ ಸುಖ ಶಾಂತಿಯ ಸ್ಥಿತಿಯನ್ನ, ನೆಮ್ಮದಿಯ ಸ್ಥಿತಿಯನ್ನ 1 ಸೆಕೆಂಡ್ ಅನುಭವ ಮಾಡಿದ್ರು ಆಪ್ಕ ದಿಲ್ ಸೆ ಬಾರ್ ಬಾರ್ ಶುಕ್ರಿಯಾ ಮಾನೆಂಗೆ. ನಿಮ್ಮ ಹೃದಯದಿಂದ ಥ್ಯಾಂಕ್ಸ್ ಕೊಡ್ತಾರೆ. ನೀವು ಒಂದು ಸ್ವಲ್ಪ ಆದ್ರೂ ಅವ್ರಿಗೆ ಆ ಶಾಂತಿಯ ನೆಮ್ಮದಿಯ ಅನುಭವ ಮಾಡಿಸಿ. ಇಡೀ ದಿನ ನಮ್ದು ಎಷ್ಟು ಸೈಲೆನ್ಸ್ ಸ್ಥಿತಿ ಬೇಕು, ಎಷ್ಟು ಜಿಗ್ರಿ ಬಾಬು ನೆನಪಿರಬೇಕು. ಸುದ್ಬುದ್ಧ ಎಲ್ಲ ಮರೆತು ಆತ್ಮನಾಗಿ ಪರಂಧಾಮದಲ್ಲಿ ಇಡೀ ಸಮಯ ಈ ಆತ್ಮಗಳಿಗೆ ವೈಬ್ರೇಷನ್ಸ್ ಕಳಿಸ್ಬೇಕು. ಇದು ಯೋಚನೆ ಮಾಡಿ. ಇಷ್ಟೆಲ್ಲ ಪವರ್ಫುಲ್ಲಾಗಿ ನೀವು ಕೊಡಬೇಕಂದ್ರೆ ಸಂಘಟಿತ ರೂಪದಲ್ಲಿ ಜ್ವಾಲಾ ಸ್ವರೂಪದ ಅಗತ್ಯ ಇದೆ. ಒಂದೇ ಒಂದು ದೀಪ ಅಂಟೋದಕ್ಕೂ ಅಲ್ಲಿ 1,00,000 ದೀಪ ಇಟ್ಬಿಟ್ಟು ಇದು ಮಾಡೋಕ್ಕೂ ವ್ಯತ್ಯಾಸ ಇಲ್ವಾ? ಅದರದ್ದು ಬಿಸಿ ಎಷ್ಟಿರುತ್ತೆ ಅದು, ಅಥವಾ 100 ದೀಪಗಳಾದ್ರೂ ಅದರ ತಾಪ ಎಷ್ಟಿರುತ್ತೆ, ಅದರದ್ದು ಶಾಖ ಹೋಗುತ್ತಲ್ಲ ಸಂಘಟನೆಯಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಸಂಘಟಿತ ರೂಪದ ಜ್ವಾಲಾ ಸ್ವರೂಪ ಶಕ್ತಿಶಾಲಿ ತಪಸ್ವಿ. अभी विधाता के बच्चे विधाता स्वरूप में स्थित रह हर समय देते जाओ. अखंड महान लंगर लगाओ, क्योंकि रॉयल भिखारी बहुत है. सिर्फ धन के भिखारी नहीं होते, लेकिन मन के भिखारी अनेक प्रकार के हैं. अप्राप्त आत्माएं प्राप्ति के बूंद के प्यासी बहुत है. इसलिए अभी संगठन में विधातापन की लहर फैलाओ. तो ಏನು ಹೇಳ್ತಿದ್ದಾರೆ ಬಾಬುವರು? ವಿಧಾತನಾಗಿ ಈಗ
ನೀವು ಪ್ರಾಕ್ಟಿಕಲ್ ವಿಧಾತ ಕೊಡ್ತಕ್ಕಂತಹ ಸ್ವರೂಪ. ಎಲ್ಲ ಪರಮಾತ್ಮ ತಂದೆ ಹೇಳಿರೋ ವಿಧಿ ವಿಧಾನಗಳ ಸಂಪನ್ನ ಸ್ವರೂಪದಲ್ಲಿರಿ. ನಾವೇನೆ ಹೆಂಗ್ ಮಾಡೋದು ಅಂತಂದ್ರೆ ಬುದ್ಧಿಯಲ್ಲಿ ವಿಧಿಗಳೇನಿಲ್ಲ ಅಂತ. ಮನ್ಸನ್ ಏಕಾಗ್ರ ಹೆಂಗ್ ಮಾಡ್ಬೇಕು, ವಿಧಿ ಮೆಥಡ್ ಗೊತ್ತಲ್ಲ ತಾನೆ. ಶರೀರ ಸರಿ ಇಲ್ಲ, ಅದಕ್ಕೆ ಏನ್ ಸಂಕಲ್ಪ ಮಾಡ್ಬೇಕು, ಯಾಕೆ ಶರೀರದ್ದು ವಿಧಿಗಳೆಲ್ಲ ಯುಕ್ತಿಗಳೆಲ್ಲ ಹೇಳ್ಬಿಟ್ಟಿದ್ದಾರೆ ಬಾಬುರು. ವಾಯುಮಂಡಲ ಸರಿ ಇಲ್ಲ, ನೀವು ಖುದ್ ಪವರ್ಫುಲ್ ವೈಬ್ರೇಷನ್ ಕೊಡಿ, ವಾಯುಮಂಡಲ ನೀವು ಮಾಡವ್ರಂತಾರೆ. ಆತ್ಮಗಳು ತಮೋಗುಣಿ ಇದ್ದಾರೆ, ಅವ್ರಿಗೆ ಪವರ್ಫುಲ್ ಪಾಸಿಟಿವ್ ವೈಬ್ರೇಷನ್ಸ್ ಕೊಡಿ ಅಂತಾರೆ. ಇದೆಲ್ಲ ಏನು ಹೇಳ್ತಿದ್ದಾರೆ ಬಾಬುರು, ವಿಧಾತ ಸ್ವರೂಪದಲ್ಲಿ ಕೊಡ್ತಾ ಹೋಗ್ರಿ. ಯಾಕೆ ಜನ ಹಣದ ಬಿಕಾರಿನೇ ಬಿಕಾರಿ ಅಲ್ಲ, ಮನಸ್ಸಿನ ಬಿಕಾರಿಗಳೂ ಈಗ ಜಾಸ್ತಿ ಇದ್ದಾರೆ. ಯಾಕೆಂದರೆ ಒಳಗೆ ತಾನೇ ಆತ್ಮ ಅಶಾಂತ ದುಃಖಿ ಆಗಿರೋದು, ಡಿಪ್ರೆಷನ್ಸಲ್ಲಿ ಬರ್ತಿದ್ದಾರೆ. ಇವರೆಲ್ಲರಿಗೆ ನಿಜ ಶಾಂತಿಯನ್ನು ಕೊಡ್ತಕ್ಕಂಥವ್ರು ನೀವೇ ಅಲ್ವಾ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬು. ಕೇಳ್ರಿ, ಏನು ಅನೇಕ ಪ್ರಕಾರದಲ್ಲಿ ವೆರೈಟಿಯಾಗಿ ನೀವು ಕೊಡಬೇಕಾಗತ್ತೆ. ಸುಖದ, ಶಾಂತಿಯ, ಶಕ್ತಿಯ ಎಲ್ಲದರ ವಿಧಿಗಳು ಆ ಸ್ವರೂಪರಾಗಿ ಅವ್ರಿಗೆ ನೀವು ಕೊಡ್ತಾ ಹೋಗಬೇಕು. ನಿಮ್ಮ ಹತ್ರ ಇರೋ ಸ್ಟಾಕನ್ನು ಬರೀ ಹೇಳೋದಲ್ಲ. ಇನ್ನ ಏನು ಹೇಳ್ತಿದ್ದಾರೆ, ಸಂಘಟಿತ ರೂಪದಲ್ಲಿ ವಿಧಾತ ಪನ್ಕಿ ಲೆಹರ್ ಫೈಲಾವು ಅಂದರೆ ಏನಮ್ಮ, ಅಪ್ರಾಪ್ತ ಆತ್ಮಗಳಿಗೆ ಪ್ರಾಪ್ತಿಯ ಒಂದೊಂದು ಬೂಂದ್ಕಿ ಪ್ಯಾಸಿ ಬಹುತೆ. ಜಸ್ಟ್ ಒಂದು ಡ್ರಾಪ್, ಒಂದು ಸ್ವಲ್ಪ ನೆಮ್ಮದಿಯ ಅನುಭವ ಮಾಡಿದ್ರೆ ಸಾಕಪ್ಪ. ಸ್ವಲ್ಪ ಸಮಯಕ್ಕಾದರೂ ಮನಸ್ಸು ಏಕಾಗ್ರ ಆದರೆ ಸಾಕು ಅಂತೇಳಿ ಅದಕ್ಕೆ ಅವರು ಬಾಯಾರಿದ್ದಾರೆ. ನೋಡಿ, ನನ್ನ ಮನಸ್ಸು ಬುದ್ಧಿ ಎಷ್ಟೊತ್ತು ಏಕಾಗ್ರ ಇರೋಕ್ಕಾಗುತ್ತೆ, ನಾನು ಎಷ್ಟೊತ್ತು ವಿದೇಹಿ ಅವಸ್ಥೆಯಲ್ಲಿ ಅಶರೀರಿ ಸ್ಥಿತಿಯಲ್ಲಿ ಏಕಾಗ್ರ ಆಗಿರೋಕ್ಕಾಗುತ್ತೆ, ಅದನ್ನು ಯೋಚನೆ ಮಾಡಿ. ಅದಕ್ಕೇನು ಹೇಳ್ತಿದ್ದಾರೆ ಬಾಬೂರು, ಜೋ ಖಜಾನೆ ಜಮಾ ಕಿಯಾ ಹೇ ವೋ ಜಿತ್ನಾ ಮಾಸ್ಟರ್ ವಿಧಾತಾ ಬನ್ ದೇತೆ ಜಾಯೆಂಗೆ उतना बढ़ता जाएगा, कितना सुना है अभी करने का समय है. तपस्वी मूर्त का अर्थ है तपस्या द्वारा शांति के शक्ति की किरणें चारों ओर फैलती हुई अनुभव में आए. सिर्फ स्वयं के प्रति याद स्वरूप बन शक्ति लेना, वह मिलन मनाना वो अलग बात है. लेकिन तपस्वी स्वरूप जो है औरों को देने का स्वरूप है. ತುಂಬ ಡಿಪ್ತಲ್ಲಿ ಬಾಬವ್ರು ಹೇಳ್ತಿದ್ದಾರೆ, ನೀವು ಅದನ್ನು ಚಿಂತನೆ ಮಾಡಬೇಕು. ಮಕ್ಕಳೇ, ನೀವು ಮಾಸ್ಟರ್ ವಿಧಾತನಾಗೋದಂದ್ರೆ ನಿಮ್ಮ ಹತ್ರ ಏನೆಲ್ಲ ಖಜಾನೆಗಳು ಜಮಾ ಮಾಡಿದ್ದೀರ. ಲಾಸ್ಟ್ ಮುರಳಿಯಲ್ಲಿ ಹೇಳಿದ್ರು, ಶುದ್ಧ ಸಂಕಲ್ಪಗಳನ್ನು ಜಮಾ ಮಾಡಿ, ವಿಘ್ನ ವಿನಾಶಕನಾಗಿ ಆ ಶಕ್ತಿಗಳನ್ನು ಜಮಾ ಮಾಡಿ, ಎಲ್ಲನೂ ಜಮಾ ಮಾಡಿ ಅಂತ ಹೇಳಿದ್ರು. ಅರೆ ಮಕ್ಕಳೇ, ಈಗ ನೀವು ವಿಧಾತನಾಗಿ ಪ್ರತಿಯೊಂದು ಗುಣದ ಶಾಂತಿಯ ಶಕ್ತಿ, ಒಂದೊಂದು ಶಕ್ತಿಗಳಲ್ವಾ, ಎಲ್ಲವನ್ನ, ಖುಷಿಯ ಶಕ್ತಿ, ಸುಖದ ಶಕ್ತಿ, ಎಷ್ಟೊತ್ತಿರ್ತೀನಿ ಅತೀಂದ್ರಿಯ ಸುಖದಲ್ಲಿ, ಖುಷಿಯಲ್ಲಿ ಎಷ್ಟೊತ್ತಿರ್ತೀನಿ, ಎಷ್ಟು ಜಮಾ ಆಗಿದೆ ಅದಕ್ಕೆ ಕನೆಕ್ಟೆಡ್ ಥಾಟ್ಸ್, ಸಂಕಲ್ಪಗಳು, ಅದನ್ನು ಎಷ್ಟು ಕೊಡ್ತಿದ್ದೀನಿ. ಕಿತ್ನಾಮ್ ದೇರ್ ಹೇ ಮಾಸ್ಟರ್ ವಿಧಾತಾ ಬನ್, ಬರಾ ಕಿತ್ನಾ ಹೇ, ಜಮಾ ಕಿತ್ನಾ ಹೇ. ಬಾಬಾ ಹೇಳೋದು ಇದರಲ್ಲೇ ಡಬಲ್ ಬೆನಿಫಿಟ್ ಏನಪ್ಪ ಅಂದರೆ, ಜಿತ್ನಾ ದೇಂಗೆ ಉತ್ನಾ ಬರೇಗ, ಎಷ್ಟು ಕೊಡ್ತಿರೋ ಅಷ್ಟು ತುಂಬುತ್ತೆ. ಇಷ್ಟು ಭಿಕಾರಿಗಳಿದ್ದಾರೆ, ಇಷ್ಟು ದುಃಖಿಗಳಿದ್ದಾರೆ, ಕೊಡಬೇಕಲ್ವಾ. ಈಗ ತುಂಬಾನೇ ಕೇಳಿದಿರ ಮಕ್ಕಳೇ ಇಷ್ಟು ವರ್ಷದಿಂದ, ಈಗ ಕೊಡೋ ಟೈಮು. ಏನು ತಗೊಂಡಿದ್ದೀರೋ ಕೊಡ್ರಿ. ತಪಸ್ವಿ ಮೂರತ್ತಂದ್ರೇನೆ ಏನು, ತಪಸ್ಸಿನ ಮುಖಾಂತರ. ತಪಸ್ಸಂದ್ರೇನು, ದೃಢತಾ ಸಂಪನ್ನ ಅಭ್ಯಾಸ, ಏಕದಂ ಏಕಾಗ್ರ ಏಕಾಂತ ಸ್ವರೂಪದಲ್ಲಿದ್ದುಕೊಂಡು ನಿರಂತರ ಕೊಡೋ ಸ್ಥಿತಿ. ಮನಸ್ಸು ಬುದ್ಧಿ ಅಲುಗಾಡಂಗಿಲ್ಲ, ತನ್ನ ಸ್ವರೂಪ ತನ್ನ ಸ್ಥಿತಿ ಅಲುಗಾಡಂಗಿಲ್ಲ, ಅದು ತಪಸ್ಸು. ಹಿಂದೆ ಹೇಳ್ತಾರಲ್ಲ ತಪಸ್ವಿಗಳು ಹೆಂಗ ಕೈಸೈತೆ ಅಚ್ಚಲ್ ಅಡೋಲ್
बरसात आवे, तूफान आवे, कुछ भी हिलते नहीं थे ಅಲ್ವಾ. ಹಿಂದೆ ತಪಸ್ವಿಗಳು ಹೆಂಗಿದ್ರು, ಮಳೆ ಬಂತು, ಗಾಳಿ ಬಂತು, ತುಫಾನ್ ಬಂತು, ಏನು ಬಂದ್ರೂ ಅಳ್ಳಾಡ್ಲಿಲ್ಲ. ಇದು ಆಂತರಿಕ ಸ್ಥಿತಿ ನಮಗೆ ಹೇಳೋದು ಬಾಬಾ. ನೀವು ಬರೀ ಹೊರಗಡೆ ಎಲ್ಲ, ನಿಮ್ಮ ಸ್ಥಿತಿನೂ ಅಲುಗಾಡಂಗಿಲ್ಲ. ಏನೇ ಕಾರಣಗಳಿರ್ಲಿ ನಿಮ್ಮ ಮುಂದೆ, ಪರಿಸ್ಥಿತಿ ಏನೇ ಇರಲಿ, ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿ ಹೆಂಗೆ ಇರಲಿ, ನಿಮ್ಮ ಸ್ಥಿತಿ ಎಷ್ಟೊತ್ತು ಏಕಾಗ್ರ ಸ್ಥಿತಿಯಲ್ಲಿ ಒಂದು ಸ್ವರೂಪ ಬಾಬುರ ಮಡಿಲಲ್ಲಿ ನಿರಾಕಾರಿ ಸ್ವರೂಪದಲ್ಲಿ ನಿರಾಕಾರನ ಜೊತೆ ಎಷ್ಟಿದ್ದೀನಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಈ ಬರೀ ನಿಮ್ಮ ಪ್ರತಿ ನೀವು ಯೋಗ ಮಾಡಿಕೊಂಡು ಯಾವ್ದು ಸ್ವರೂಪ ಮಿಲನ ಮಾಡ್ಕೊಳ್ಳೋದು ಬೇರೆ ವಿಷಯ. ರಿಯಲ್ ತಪಸ್ಸು ಜ್ವಾಲಾಮುಖಿ ಆಗೋದಂದ್ರೆ ಅದು ಅನ್ಯರಿಗೆ ಕೊಡ್ತಕ್ಕಂಥದ್ದು. ಈ ವಾಲ್ಕೆನೋ ಏನು ಜ್ವಾಲಾಮುಖಿ ಆಚೆ ಬಂದ್ಬಿಡುತ್ತೆ, ಆ ಲಾಲಾರಸ ಏನು ಆಚೆ ಬರುತ್ತೆ ಅದು ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ, ಅದು ಮಾಡಕ್ಕೆ ರೆಡಿ ಇದ್ದೀರಾ. जैसे सूर्य विश्व को रोशनी की और अनेक विनाशी प्राप्तियों की अनुभूति कराता है, ऐसे महान तपस्वी रूप द्वारा प्राप्ति के किरणों की अनुभूति कराओ. ಸೂರ್ಯ ಹೆಂಗೆ ಪ್ರಕಾಶವನ್ನ ಕೊಡ್ಲಿಕ್ಕೆ ಅನೇಕ ವಿನಾಶಿ ಪ್ರಾಪ್ತಿಗಳನ್ನ ಕೊಡ್ಲಿಕ್ಕೆ ನಿಮಿತ್ತ. ಸೂರ್ಯ ನೋಡ್ರಿ ಎಷ್ಟೊಂದು ವೆರೈಟಿ ಪ್ಲ್ಯಾಂಟ್, ಅದಕ್ಕೆ ಏನೇನು ಕಲರ್ ಬೇಕೋ, ಏನೇನು ಅದಕ್ಕೆ ಶಕ್ತಿ ಬೇಕೋ ಹಂಗಂಗೆ ಎಲ್ಲ ತಗೊಳುತ್ತೆ, ವೆರೈಟಿ ಪ್ರಾಪ್ತಿ ಮಾಡಿಸುತ್ತೆ. ಕೊಳಕಿದ್ರೆ ಅಲ್ಲಿ ಸುಡೋ ಕೆಲಸ ಮಾಡುತ್ತೆ, ಏನಾದರೂ ಬೇಕಾದ ಶಕ್ತಿ ಕೊಡೋ ಪ್ರಾಪ್ತಿ ಮಾಡಿಸುತ್ತೆ. ಮನುಷ್ಯರಿಗೂ ನೋಡಿ ವಿಟಮಿನ್ ಡಿ ಎಲ್ಲಿಂದ ಸಿಕ್ಕೋದು, ಸೂರ್ಯನಿಂದ. ಅದಷ್ಟೇ ಅಲ್ಲ, ಬೇರೆ ಪ್ರಾಪ್ತಿಗಳು ಇದೆ. ಹಂಗೆ ಬಾಬಾ ಹೇಳ್ತಿರೋದು, ಒಂದು ಸೂರ್ಯ ಎಷ್ಟು, ನೀವ್ಯಾರು मास्टर ज्ञान सूर्य है ना. एक सूरज जितना देता है तो आपको कितना देना चाहिए. वो तो एक जगह पे बैठ के कितना वैरायटी प्राप्ति कराता है. ऐसे महान तपस्वी रूप द्वारा प्राप्तियों के किरणों की अनुभूति कराओ. ತನ್ನ ಮಹಾನ್ ತಪಸ್ಯ ಸ್ವರೂಪದಿಂದ ಭಿನ್ನ ಭಿನ್ನ ಪ್ರಾಪ್ತಿಗಳ ಅನುಭವ ಮಾಡಿಸಿ, ಅಷ್ಟು ಒಂದು ಜ್ವಾಲೆಯ ತರಹ ಪವರ್ಫುಲ್ ಎಲ್ಲ ಪ್ರಕಾಶದ ಕಿರಣಗಳು, ಪ್ರಾಪ್ತಿಯ ಕಿರಣಗಳು ಹೋಗ್ಬೇಕು. ಇಸ್ಕೆ ಲಿಯೇ ಪೆಹಲೆ ಜಮಾ ಕಾ ಖಾತಾ ಬಡಾವ್. ಅದಕ್ಕೆ ಈಗ 6 ತಿಂಗಳು ಆಗೋಯ್ತಲ್ಲ, ಎಷ್ಟು ಖಾತೆ ಜಮಾ ಆಗಿದೆ, ಶುದ್ಧ ಸಂಕಲ್ಪಗಳೆಷ್ಟು, ಜ್ಞಾನ ಎಲ್ಲ 4 ಸಬ್ಜೆಕ್ಟಿನ ಖಜಾನೆ ಎಷ್ಟು ಜಮಾ ಆಗಿದೆ. ಚೆಕ್ ಅಂಡ್ ಚೇಂಜ್ ಪ್ಲೀಸ್. ಏನು ಜಮಾ ಮಾಡಿ ಎಲ್ಲ ಖಾತೆನ ನಿಮ್ಮ ಹತ್ರ ಸ್ಟಾಕ್ ಮಾಡ್ಕೊಳ್ಳಿ. ऐसे नहीं, याद से व ज्ञान के मनन से स्वयं को श्रेष्ठ बनाया, माया जीत बनाया, इसी में सिर्फ खुश नहीं हो जाना. ಬಾಬಾ ನಾನಂತೂ ಚೆನ್ನಾಗಿದ್ದೀನಪ್ಪ, ಜ್ಞಾನ ಯೋಗ ಮಾಯಾ ಜೀತಾಗಿ ನನ್ನ ಪಾಡಿಗೆ ನಾನು ಆನಂದವಾಗಿದ್ದೀನಿ, ಖುಷಿಯಾಗಿದ್ದೀನಿ, ಇದರಲ್ಲಿ ಖುಷಿಯಾಗ್ಬಿಡ್ಬೇಡ್ರಿ. ಯೋಗ ಮಾಡಿದೆ, ಡೈಲಿ ಬಾಬಾ ಮುರಳಿ ಹೇಳ್ತಾರೆ, ಮನನ ಮಾಡಿದೆ, ನಾನು ಖುಷು ಇಲ್ಲ. ಲೇಕಿನ್ सर्व खजानों में सारे दिन में कितनों के प्रति विधाता बने. ಇಡೀ ದಿನ 24 ಗಂಟೆಯಲ್ಲಿ ಎಷ್ಟು ಗಂಟೆ ವಿಶ್ವದ ಆತ್ಮಗಳ ಪ್ರತಿ ವಿಧಾತನಾಗಿ ಕೊಟ್ರಿ, ಏನೇನು ಕೊಟ್ರಿ, ಜ್ಞಾನ ಎಷ್ಟು ಕೊಟ್ರಿ, ಶಾಂತಿ ಎಷ್ಟು ಕೊಟ್ರಿ, ಖುಷಿ ಎಷ್ಟು ಕೊಟ್ರಿ, ಶಕ್ತಿ ಎಷ್ಟು ಕೊಟ್ರಿ. कितना दिया सारा दिन के अंदर. 24 घंटा है. बाबा कहते विदात स्टॉक कितना किया, दिया कितना. ಯಾಕೆಂದ್ರೆ ಕೊಡೋದಂದ್ರೆ ತಗೊಳ್ಳೋದು ಅಂದ್ರು ಬಾಬಾ. सभी खजाने हर रोज कार्य में लगाए, सिर्फ जमा को देख खुश हो रहे हैं. अभी ये चार्ट रखो कि खुशी का खजाना, शांति का खजाना, शक्तियों का खजाना, ज्ञान का खजाना, गुणों का खजाना, सहयोग देने का खजाना कितना बांटा और कितना बढ़ाया. इससे वो कॉमन चार्ट जो रखते हो ना, वो स्वतः ही श्रेष्ठ हो जाएगा. चार्ट श्रेष्ठ ಮಾಡೋದು ಹೇಳ್ಕೊಡ್ತಿದ್ದಾರೆ. पर उपकारी बनने से स्व उपकारी स्वतः बन जाएंगे. हाँ ತಿಳ್ಕೊಂಡ್ರಾ? समझा अभी कौन सा चार्ट रखना है. दातापन की चार्ट अंतिದ್ದಾರೆ ಇವತ್ತು.
ತಂದೆ ಹೇಳ್ತಿದ್ದಾರೆ ಖಾತೆಗಳನ್ನು ಜಾಸ್ತಿ ಮಾಡ್ತಾ ಹೋಗಿ. ಯಾವ್ಯಾವ ಖಾತೆ? ಡೈಲಿ ಎಲ್ಲ ಖಜಾನೆಗಳನ್ನು ಕಾರ್ಯದಲ್ಲಿ ಉಪಯೋಗಿಸಿ. ಇಡೀ ದಿನ ಸರ್ವ ಖಜಾನೆಗಳ ಪ್ರತಿ ವಿಧಾತನೆಷ್ಟಾಗಿದ್ದೀರಾ ನೀವು ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಅಥವಾ ಬರೀ ಖಜಾನೆ ನೋಡಿ ನೋಡಿ ಖುಷಿ ಪಡ್ತೀರಾ? ಓ ನನ್ನ ಹತ್ರ ಇಷ್ಟಿದೆ, ಜ್ಞಾನನೂ ಇದೆ, ಯೋಗನೂ ಇದೆ, ಶಕ್ತಿನೂ ಇದೆ, ಎಲ್ಲ ಇದೆ. ನೋ, ಬಾಬಾ ಹೇಳೋದು ಈಗ ಏನು ಚಾರ್ಟ್ ಇಡಿ ನೀವು? ಖುಷಿಯ ಖಜಾನೆ, ಶಾಂತಿಯ ಖಜಾನೆ, ಶಕ್ತಿಗಳ ಖಜಾನೆ, ಜ್ಞಾನದ ಖಜಾನೆ, ಗುಣದ ಖಜಾನೆ ಏನಿದೆ, ಸಹಯೋಗ ಕೊಡೋ ಖಜಾನೆ. ಅನ್ಯರಿಗೆ ಸಹಯೋಗ ಕೊಡೋದು ಒಂದು ದೊಡ್ಡ ಗುಣ. ಈಗ ಒಬ್ರು ಮಾಡ್ತಿದ್ದಾರೆ, ನಾನೋಗಿ ಅದರಲ್ಲಿ ಸ್ವಲ್ಪ ಕೈ ಸೇರಿಸಿದ್ರೆ ಆ ಸಹಯೋಗ ಅವ್ರಿಗೆ ಎಷ್ಟು ಆಶೀರ್ವಾದ ಸಿಗುತ್ತೆ. ಹಂಗೆ ಪ್ರತಿಯೊಂದು ಆತ್ಮನಿಗೆ ಎಲ್ಲ ಸೂಕ್ಷ್ಮ ಸಹಯೋಗ ಏನು ಬೇಕು ಅದನ್ನು ಕೊಡೋದು ಮಹಾನ್ ಪುಣ್ಯದ ಮಾತು. ಸ್ಥೂಲವಾಗಿ ಸಹಯೋಗ ಕೊಡಬೇಕು, ಬಟ್ ಅದ್ರ ಜೊತೆಗೆ ಸೂಕ್ಷ್ಮ ಸಹಯೋಗ ಕೊಡಲಿಕ್ಕೆ ಸೂಕ್ಷ್ಮ ಮನಸ್ಸು, ಬುದ್ಧಿಯ ಏಕಾಗ್ರತೆ ಬೇಕು. ಅದಕ್ಕೆ ಹೇಳ್ತಿದ್ದಾರೆ, ಈ ಎಲ್ಲ ಖಜಾನೆಗಳನ್ನ ಎಷ್ಟು ಹಂಚಿದ್ರಿ ಅಂದರೆ ಎಷ್ಟು ಜಾಸ್ತಿ ಮಾಡ್ಕೊಂಡ್ರಿ. ಇದರಿಂದ ನೀವು ಈ ಚಾರ್ಟ್ ಇಡೋಕ್ಕೆ ಶುರು ಮಾಡಿಬಿಟ್ರೆ ಇವತ್ತು ಏನು ಶಾಂತಿ, ಶಕ್ತಿ, ಜ್ಞಾನದ, ಗುಣಗಳ, ಸಹಯೋಗದ ಎಲ್ಲ ಪ್ರಾಪ್ತಿಗಳ ಖಜಾನೆ ಎಷ್ಟು ಕೊಟ್ಟೆ ಅಂತ ಎಷ್ಟೆಷ್ಟು ಗಂಟೆ, ಯಾವ್ಯಾವುದು, ಯಾವ ರೀತಿ ಕೊಟ್ಟೆ, ಯಾವ ಸ್ಥಿತಿಯಲ್ಲಿದ್ದೆ ಎಲ್ಲ ನೋಟ್ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಚಾರ್ಟ್ ದೊಡ್ಡದಾಗ್ಬಿಡುತ್ತೆ. ಯಾಕೆಂದರೆ ಎಷ್ಟು ಕೊಡ್ತಿರೋ ಒಳಗಡೆ ಶಕ್ತಿಗಳು ತುಂಬುತ್ತಾ ಹೋಗುತ್ತೆ. ಪರೋಪಕಾರಿಗಳಾದಾಗ ಸ್ವ ಉಪಕಾರಿ ತಾನೇ ಆಗ್ಬಿಡ್ತೀರ. ಬರೀ ಬೇರೆಯವ್ರಿಗೆ ಕೊಡ್ತಾ ಹೋದ್ರೆ ಸಾಕು, ನಿಮ್ಮ ಕಲ್ಯಾಣ ಆಗೋಗ್ಬಿಡುತ್ತೆ. ತಿಳ್ಕೊಂಡ್ರಲ್ಲ ಯಾವ ಚಾರ್ಟ್ ಇಡಬೇಕು. ಏ ತಪಸ್ವಿ ಸ್ವರೂಪ ಕ ಚಾರ್ಟ್ ಹೇ. ತಪಸ್ವಿ ಸ್ವರೂಪದ ಚಾರ್ಟ್ ಏನೋ ಹೇಳ್ರಿ ಎಲ್ರೂ. ಕೇಳ್ತಿದ್ದೀರಲ್ವಾ? ತಪಸ್ವಿ ಸ್ವರೂಪದ ಚಾರ್ಟ್ ಏನು? ವಿಶ್ವ ಕಲ್ಯಾಣಕಾರಿ ಬನ್ನ. ತಪಸ್ವಿ ಸ್ವರೂಪದ ಚಾರ್ಟ್ ಏನು? ನಿರಂತರ ವಿಶ್ವ ಕಲ್ಯಾಣಕಾರಿ. ತೋ ಕಿತ್ನೋಂಕ ಕಲ್ಯಾಣ ಕಿಯಾ? ಇಡೀ ದಿನ 8 ಜನರ ಕಲ್ಯಾಣ ಮಾಡಿದ್ರಿ, 8 ಜನ ಉದ್ಧಾರ ಮಾಡಿದ್ರಿ. ವಾ ಸ್ವ ಕಲ್ಯಾಣ ಮೇ ಹಿ ಸಮಯ ಜಾ ರಹಾ ಹೈ. ಸ್ವ ಕಲ್ಯಾಣ ಕರ್ನೆ ಕಾ ಸಮಯ ಅಭಿ ಬಹುತ್ ಬೀತ್ ಚುಕಾ ಹೈ. ಅಂದರೆ ಇಲ್ಲ, ಈಗಂತೂ ಇಲ್ವೇ ಇಲ್ಲ ಸ್ವಕಲ್ಯಾಣ. ಬೇರೆಯವ್ರಿಗೆ ಕೊಡಿ ಅಂತಿದ್ದಾರೆ. ಅಯ್ಯೋ, ಇನ್ನು ತನಗೆ ತುಂಬ್ಕೊಳಕ್ಕೂ ಏಕಾಗ್ರತೆ ಇಲ್ಲ, ತುಂಬ್ಕೊಳಕ್ಕೂ ಸ್ಥಿತಿ ಸರಿ ಇಲ್ಲ ಅಂದರೆ ಇನ್ನು ಗತಿ ಏನು? ಭವಿಷ್ಯ ಏನು? ಬಾಬಾ ಲೆಕ್ಕ ಕೇಳ್ತಿದ್ದಾರೆ. ವಿಶ್ವ ಕಲ್ಯಾಣಕಾರಿಗಳು ನೀವು ತಪಸ್ವಿಗಳಂದರೆ 8 ಜನಕ್ಕೆ ಕೊಡ್ತಿದ್ದೀರಾ, ಎಷ್ಟು ಉದ್ಧಾರ ಮಾಡ್ತಿದ್ದೀರಾ. ಈಗಂತೂ ಬರೀ ತನ್ನ ಕಲ್ಯಾಣ, ತನಗೋಸ್ಕರ ಯೋಗ, ತನಗೋಸ್ಕರ ಇಡೀ ದಿನ ತನ್ನ ಸಂಸ್ಕಾರ ಚೇಂಜ್ ಮಾಡ್ಕೊಳ್ಳೋಕ್ಕೆ, ತನ್ನ ವ್ಯರ್ಥ ಸಂಕಲ್ಪ ಸ್ಟಾಪ್ ಮಾಡೋಕ್ಕೆ, ತಂದು ಘರ್ಷಣೆಗಳೇನಿದೆ ಸಂಬಂಧಗಳಲ್ಲಿ, ವ್ಯರ್ಥ ಏನಿದೆ, ಅವ್ರಂಗೆ ಮಾಡ್ತಾರೆ, ಇವ್ರಿಂಗೆ ಮಾಡ್ತಾರೆ, ಇದು ಹಂಗಾಗುತ್ತೆ, ಅದು ಹಂಗಾಗುತ್ತೆ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇದರಲ್ಲಿ ವ್ಯರ್ಥ ಸಂಕಲ್ಪಗಳು, ಇದೆಲ್ಲ ಸರಿ ಮಾಡ್ಕೊಳ್ಳೋಕೆ ಎಷ್ಟು ಟೈಮ್ ಹೋಗ್ತಿದೆ. ಅದು ಟೈಮು ಈಗಿಲ್ಲ. ಅವಾಗ ಹೇಳಿದ್ದಾರೆ, ಇವಾಗ 0 ತಾನೆ. तो ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ? ಅಭಿ ವಿಧಾತಾ ಬನ್ನೆ ಕಾ ಸಮಯ ಆ ಗಯಾ ಹೈ, इसलिए बाप दादा फिर से समय का इशारा दे रहे. ಈಗ ವಿಧಾತನಾಗೋ ಟೈಮ್ ಬಂದ್ಬಿಟ್ಟಿದೆ, ಪುನಃ ಸಮಯದ ಸೂಚನೆ ಕೊಟ್ಟಿದ್ದೀನಿ. ನೆನ್ನೆ ದಾದಿ ಗುಲ್ಜಾರ್ ಏನು ಹೇಳ್ತಿದ್ರು? ಚಂದ್ರಮಣಿ ದಾದಿ ಓದ ನಂತರ ಬಾಬೂರು ಅಚಾನಕ್ ಪಾಠ, ಅಚಾನಕ್ ಕಬ್ಬಿ ಬಿ ಸಮಾಪ್ತಿ ಹೋ ಸಕ್ತಿ. ನಾನು ಎಂದೂ ಹೇಳೋದೇ ಇಲ್ಲ ನಾಳೆ ವಿನಾಶ ಆಗುತ್ತೆ ಅಂತ. ನೆಕ್ಸ್ಟ್ ಬೆಳಗ್ಗೆ ಏನಿರಲ್ಲ. ನೀವು ತಿಳ್ಕೊಬೇಡ್ರಿ ಎಲ್ಲ ಗೊತ್ತಾಗ್ಬಿಟ್ಟು ಏನೋ ದಡದಡ ಅಂತ ಬರುತ್ತೆ ಅಂತ. ಎಲ್ಲಿ ಹೆಂಗೆ ಡಮಾರ್ ಅನ್ನತ್ತೆ ಅನ್ನೋದು ಏನು ಕೊಡಲ್ಲ, ಇಂಟೇ ಕೊಡಲ್ಲ ಅಂತಾರೆ ಬಾಬು. ಎಲ್ಲ ಚೆನ್ನಾಗಿದೆ ಬಾಬುವ್ರು ಸುಮ್ಮನೆ ಹೇಳ್ತಾರೆ, ನೆಕ್ಸ್ಟ್ ಡೇ ಇರಲ್ಲ, ಯಾರೂ ಇರಲ್ಲ. ರೆಡಿ ಇದ್ದೀರಾ ಅದಕ್ಕೆ? ಇದೆಲ್ಲ ಹೇಳಾಗಿದೆ. तो ಅದಕ್ಕೆ ಏನು ಹೇಳ್ತಾರೆ? ಅಗರ್ ಅಬ್ ತಕ್ भी विधातापन की स्थिति का अनुभव नहीं किया तो अनेक जन्म विश्व राज्य अधिकारी बनने का पदमा पदम भाग्य को प्राप्त नहीं कर सकेंगे, क्योंकि विश्व महाराजन विश्व के मात पिता अर्थात विधाता है. ತಂದೆ ಹೇಳ್ತಿರೋದು, ಇದುವರೆಗೂ ವಿಧಾತತನದ ಸ್ಥಿತಿಯ ಅನುಭವ ಮಾಡಲಿಲ್ಲ,
ವಿಶ್ವದ ಆತ್ಮಗಳಿಗೆ ಕೊಡೋ ಕೆಲಸ ಮಾಡ್ತಿಲ್ಲ. ಇಡೀ ದಿನ ಏನಾದರೂ ಒಂದು ವಿಶ್ವಕ್ಕೆ ಕೊಡ್ತಾ ಇರಬೇಕು. ಜ್ಞಾನದ ಖಜಾನೆ, ಜ್ಞಾನ ಹೇಳ್ತಾ ಇರಿ, ಕೂತ್ಕೊಂಡು ಸಂದೇಶ ಕೊಡ್ತಾ ಇರಿ. ಅರೇ ಆತ್ಮಗಳೇ, ನೀವು ಶರೀರದಲ್ಲಿ ಒಂದು ಆತ್ಮ ಬಿಂದು, ನೀವು ಶರೀರ ಅಲ್ಲ. ಆತ್ಮಕ್ಕೆ ತಂದೆ ಪರಮಾತ್ಮ ಶಿವಬಾಬಾ ಅವ್ರು ಬಂದ್ಬಿಟ್ಟಿದ್ದಾರೆ. ನೀವೆಲ್ಲ ಯೋಚನೆ ಮಾಡಬೇಡಿ, ದುಃಖಿ ಆಗಬೇಡಿ. ತಂದೆ ಬಂದಿದ್ದಾರೆ, ನಾವೆಲ್ಲ ಪರಮಧಾಮದಿಂದ ಬಂದಿದ್ದೀವಿ, ಇದು ಬರೀ ಡ್ರಾಮಾ, ಇದರಲ್ಲೆಲ್ಲ ತಲೆ ಕೆಡಿಸ್ಕೊಬೇಡಿ, ನೀವು ನಡೀರಿ ಪರಮಧಾಮಕ್ಕೆ. ಇದನ್ನು ಹೇಳ್ತಾ ಇದ್ದೀರಾ ಅಥವಾ ನಿಮಗೂ ನೀವು ಹೇಳ್ಕೊಳಕ್ಕೆ ಟೈಮ್ ಇಲ್ವಾ? ತನಗೆ ಹೇಳ್ಕೊಳ್ದೇನೆ ಇಲ್ಲೇ ಸುತ್ಕೊಂಡಿದ್ರೆ ಇನ್ನು ಅವ್ರಿಗೇನು ಹೇಳೋದು? ನಾನಂಗಿದ್ರೆ ತಾನೇ ಬೇರೆಯವ್ರಿಗೆ ಹೇಳೋಕ್ಕಾಗುತ್ತೆ. ನನ್ನ ಬುದ್ಧಿನೇ ಇದು, ಅದು ಅದು ಇದು ಇದು ಈ ಕತೆಗಳಲ್ಲೇ ಸುತ್ಕೊಂಡು ಕೂತಿದ್ರೆ ಅದೇನು ಹೇಳಿದ್ರು, ಕರಂ ಕರ್ತಾನೈ ಬನೋ ಕರಂ ಯೋಗಿ ಬನೋ. ಗುಲ್ಜಾರ್ ದಾದಿ ಬಾಬಂದ ಕಡೆಯಿಂದ ಅಥಾರಿಟಿ ಅಲ್ವಾ. ಬರೀ ಕೆಲಸ ಮಾಡೋರಾಗಬೇಡ್ರಿ, ಕರ್ಮ ಯೋಗಿಗಳಾಗ್ರಿ. ಕರ್ಮ ಕೈ ಕೆಲಸ ಮಾಡ್ತಾ ಇರಲಿ, ಬುದ್ಧಿ ಬಾಬನ ಜೊತೆ ಇದ್ದು ಬೇರೆ ಕೆಲಸ ಮಾಡ್ತಾ ಇರಲಿ. ಅವಾಗ್ಲೇನೆ ನೀವು ಅಶರೀರಿ ಆಗಕ್ಕಾಗುತ್ತೆ. ಈಗ ಯಾಕೆ ಅಶರೀರಿ ಆಗಕ್ಕಾಗ್ತಿಲ್ಲ? ತಲೆ ಮೇಲೆ ಯಾಕೆ ಹೊರೆ ಇದೆ? ಬರೀ ಕೆಲಸ ಮಾಡೋದಷ್ಟೇ ಗೊತ್ತು, ಆತ್ಮನಾಗ ಮೇಲಿರೋದು ಗೊತ್ತಿಲ್ಲ. ಎಷ್ಟು ಡೆಪ್ತಲ್ಲಿ ಹೇಳಿದ್ರು, ವಿಚಾರ ಮಾಡಿದ್ರ? ಸಿಂಪಲ್ ಆಗಿ ಹೇಳಿದ್ರು, ಬಟ್ ಅದ್ರ ಆಳ ಎಷ್ಟಿತ್ತು? ಅಥವಾ ಚೆನ್ನಾಗಿತ್ತು ಅಂತ ಬಿಟ್ಬಿಟ್ರ? ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬವರು, ಅರೆ ಮಕ್ಕಳೇ, ನೀವು ವಿಶ್ವ ಮಹಾರಾಜನ ಹೆಂಗಾಗ್ತೀರಾ ವಿಧಾತ ಆಗಲಿಲ್ಲ ಅಂದರೆ? ಯಾಕೆಂದರೆ ಯಾರೇ ರಾಜ ಅವ್ರ ಪ್ರಜೆಗಳಿಗೆ ಅವ್ರ ತಂದೆ ತಾಯಿಯ ಸಮಾನ. ತಂದೆ ತಾಯಿ ಅಂದರೆ ಪಾಲನೆ ಕೆಲಸ. ಸೊ ವಿಶ್ವದ ಆತ್ಮಗಳಿಗೆ ನೀವು ಪಾಲನೆ ಮಾಡಬೇಕು. ಭವಿಷ್ಯ ಬಿಟ್ಟಾಕ್ರಿ. ನಮ್ಮ ತಂದೆ ರಚಯಿತನ ಮಕ್ಕಳು, ವಿಶ್ವ ಕಲ್ಯಾಣಕಾರಿಯ ಮಕ್ಕಳು. ಆ ಲೆಕ್ಕದಲ್ಲಿ ನಮ್ಮದು ಪರಿವಾರ ವಿಶ್ವ ಅಂದಾಗ ಪರಸ್ಪರ ಪರಿವಾರದಲ್ಲಿ ಎಲ್ಲರ ಸುಖ ದುಃಖ ನೋಡೋದು ನನ್ನ ಜವಾಬ್ದಾರಿ. ಅಂದಾಗ ನಾನೇನು ಮಾಡ್ತಿದ್ದೀನಿ? ಎಷ್ಟಿದೆ ನನಗೆ ಈ ಕಾಳಜಿ, ಕನ್ಸರ್ನ್ ಎಷ್ಟಿದೆ ಎಲ್ಲರ ಪ್ರತಿ? ನಾನು ಖಾಲಿ ಡಬ್ಬ ಹೊಡಿತಾ ಇರ್ತೀನಿ ಇಡೀ ದಿನ ವ್ಯರ್ಥ ಸಂಕಲ್ಪಗಳಲ್ಲಿ, ಯೋಗ ಇಲ್ಲ, ಜ್ಞಾನ ಇಲ್ಲ ಅಂದರೆ ಅವ್ರಿಗೆ ನನ್ನಿಂದ ಬೇರೆ ಅಶಾಂತಿ ವೈಬ್ರೇಷನ್ನೇ ಹೋಗ್ತಿದೆಯಲ್ಲ, ನಾನು ಇನ್ನೂ ಕೆಡಿಸ್ತಿದ್ದೀನಲ್ಲ ಕೆಲಸನ. ಬಾಬಾ ಅವ್ರು ಡಿಸ್ಸರ್ವಿಸ್ ಮಾಡ್ತಿದ್ದೀನಿ. ಮೊನ್ನೆ ಹೇಳಿದ್ರಲ್ಲ, ಡಿಸ್ಸರ್ವಿಸ್ ಕರ್ತೇವ್. ಬಾಬಾ ಅವ್ರು ಹೇಳಿದ ಸ್ಥಿತಿ, ಆ ಸಂಕಲ್ಪಗಳು, ಆ ಸ್ವರೂಪ ಇಲ್ಲ ಅಂದರೆ ನನ್ನಿಂದ ನೆಗೆಟಿವ್ ಸಾಧಾರಣ ವ್ಯರ್ಥ ವೈಬ್ರೇಷನ್ಸ್ ಹೋಗೋದೇ ಡಿಸ್ಸರ್ವೀಸು. ಡಿಸ್ಸರ್ವೀಸ್ ಸಮಯ ಪ್ರಮಾಣ, ಅದರ ಪರಿಭಾಷೆ ಅರ್ಥ ಮಾಡ್ಕೋಬೇಕು. ನಾನೇನೋ BK ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ಕೊಂಡು ಓಡಾಡೋದಲ್ಲ. ಬಾಬಾ ಹೇಳ್ತಿರೋದೇನು ಅಂದರೆ ಈ ಕೇರ್ಲೆಸ್. ಇಬ್ಬರು ದಾದಿಗಳು ಹೇಳ್ಬಿಟ್ರು ಕೇರ್ಲೆಸ್. ಯಾಕೆ ಯೋಚನೆ ಇಲ್ಲ, ಭವಿಷ್ಯದ ತನ್ನ ಆತ್ಮಂದೇ ಯೋಚನೆ ಇಲ್ಲ, ಇನ್ನು ಬೇರೆಯವ್ರದ್ದೇನು ಯೋಚನೆ ಮಾಡೋದು. अब के विधातापन के संस्कार अनेक जन्म प्राप्ति कराता रहेगा. अगर अभी तक लेने के संस्कार कोई भी रूप में है, नाम लेवता, शान लेवता या किसी भी प्रकार के लेवता के संस्कार विधाता नहीं बनाएगा. ವಿಧಾತನಾಗೋ ಸಂಸ್ಕಾರ ಅಂತಂದರೆ ಬರೀ ಕೊಡೋ ಸಂಸ್ಕಾರ, ವಿತೌಟ್ ಎನಿ ಕಂಡೀಷನ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್. ನಮಗೆ ಯಾವುದೇ ಕಂಡೀಷನ್ ಇಲ್ಲದೆ ಕೊಡ್ತಕ್ಕಂಥದ್ದು, ಯಾವುದೇ ಸ್ವಾರ್ಥ ಇಲ್ಲದೆ, ಇಚ್ಛೆ ಇಲ್ಲದೆ, ಓ ಇವ್ರಿಗಿದು ಮಾಡಿದ್ರೆ ನನಗಿದು ಮಾಡ್ತಾರೆ, ನನ್ನ ಹೆಸರು ಬರಬೇಕು, ಇಷ್ಟು ಸೇವೆ ಮಾಡಿದ್ರೆ ನಂದು ಪೊಸಿಷನ್ ಸಿಗಬೇಕು, ನಾನು ಇದು ಮಾಡಿದ್ರೆ ನಾಮ್ ಮಾನ್ ಶಾನ್ ಮರ್ಯಾದೆ ಸಿಗುತ್ತೆ, ರೆಸ್ಪೆಕ್ಟ್ ಸಿಗುತ್ತೆ. ಅದಕ್ಕೆ ಇದೆಲ್ಲ ಜನ ಸೇವೆ ಮಾಡಿದ್ರೆ ಇದೊಂದು ಬಿಸ್ನೆಸ್ ಮಾಡ್ಕೊಂಬಿಡ್ತಾರೆ. ಅದು ಸಿಕ್ಕಲಿಲ್ಲ ಅಂದರೆ ತುಂಬ ಡಿಸ್ಟರ್ಬ್ ಆಗ್ತಾರೆ. ಬಾಬಾ ಹೇಳ್ತಾರೆ, ಇದು ಲೇವತ ಅಂದರೆ ಬಿಕಾರಿ ಅಲ್ವಾ, ದಾತನ ಸಂಸ್ಕಾರ ಅಲ್ಲ, ವಿಧಾತನ ಸಂಸ್ಕಾರ ಅಲ್ಲ. तपस्या स्वरूप अर्थात लेवता के त्याग मुहूर्त, वो हद के लेवता त्याग मुहूर्त तपस्वी मुहूर्त बनने नहीं देगा. इसलिए तपस्वी मुहूर्त अर्थात हद की इच्छा मात्र अविद्या स्वरूप. ತಪಸ್ಯ ಸ್ವರೂಪ ಅಂದರೆ ತಗೊಳ್ಬೇಕು ಅನ್ನೋ ಇಚ್ಛೆ ಸ್ವಾರ್ಥ. ಇವರು ನನಗೆ ರೆಸ್ಪೆಕ್ಟ್ ಕೊಟ್ಟರೆ ನಾನು ಮಾಡ್ತೀನಿ, ಇವ್ರು ಈ ಸ್ಯಾಲ್ವೇಷನ್ ಕೊಟ್ಟರೆ ಮಾಡ್ತೀನಿ, ಇವರು ನನಗೇನು ಒಂದಿಷ್ಟು ಬೆಲೆ ಇಲ್ಲ ಯಾಕೆ ಮಾಡ್ತೀನಿ,
ಇದೆಲ್ಲ ಏನಿದೆ ಲೇವ್ತ. ಅಂಥವರು ಕೊಡೋ ತ್ಯಾಗ ಅಂದರೆ ದಾತನಾಗೋಕೆ ಸಾಧ್ಯ ಇಲ್ಲ. ಲೇವತ, ಮಿತವಾದ ಲೇವತ, ಇವೆಲ್ಲ ನಮ್ಮ ಮನುಷ್ಯನ 2 ದಿವಸ ಬರುತ್ತೆ, 1 ಸೆಕೆಂಡ್ ಹೊರಟ್ರೆ ಇಲ್ಲೇ ಎಲ್ಲ ಕಳೆದೋಗ್ಬಿಡುತ್ತೆ, ಏನಿದೆ ಇಲ್ಲಿ. ಸೊ ಈ ಥರ ಇದನ್ನ ತ್ಯಾಗ ಮಾಡೋರೇ ತಪಸ್ವಿ ಮೂರ್ತಿಗಳು. ಅಂದರೆ ಎಲ್ಲ ಮಿತವಾದ ಇಚ್ಛೆಗಳ ಸಮಾಪ್ತಿ, ಇಚ್ಛಾ ಮಾತ್ರ ಅವಿದ್ಯ, ಅವರೇ ತ್ಯಾಗ ಮೂರತ್, ತಪಸ್ಯ ಮೂರತ್ ಆಗೋಕ್ ಸಾಧ್ಯ. जो लेने का संकल्प करता है वो अल्प काल के लिए लेता है लेकिन सदा काल के लिए कमाता है. कर्म फिलॉसफी नोड्री. इसलिए बाप दादा बार बार इस बात का इशारा दे रहे. तपस्वी रूप में विशेष विघ्न रूप यही अल्प काल की इच्छा है. इसलिए अभी विशेष तपस्या का अभ्यास करना है. समान बनने का ये सबूत देना है. आर्डर, ನನ್ನ ಸಮಾನರಾಗಿ ನನ್ನ ಪಾಲನೆಯ ರಿಟರ್ನ್ ಕೊಡ್ರಿ. ಇಷ್ಟು ವರ್ಷಗಳು ನಾನು ಪಾಲನೆ ಮಾಡಿದ್ದೀನಿ ನಿಮಗೆ, ಭಗವಂತ ಕೇಳ್ತಾ ಇದ್ದಾರೆ. जो स्नेह का सबूत दिया है ये तो खुशी की बात है, अभी तपस्वी मूर्त बनने का सबूत दो. ಸಮಜಾ ಎಷ್ಟೊಂದು ಸಾರಿ ಬುದ್ಧಿ ತಿಳ್ಕೊಂಡ್ರ, ತಿಳುವಳಿಕೆ ಹೋಯ್ತಾ ಬುದ್ಧಿಗೆ ಅಂತ ಕೇಳ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ಬಾಬುವರು? ತಪಸ್ವಿ ಮೂರ್ತಿಗಳಾಗ್ರಿ ಅಂತ ಹೇಳ್ಬಿಟ್ಟು ಗಳಿಗೆಗೆ ಸೂಚನೆ ಮಾಡ್ತಿದ್ದೀನಿ. ಸದಾ ಕಾಲದ ತಪಸ್ವಿ, 2 ದಿವಸದ 3 ದಿವಸದ ತಪಸ್ವಿಗಳಲ್ಲ. ಇದುವರೆಗೂ ಏನು ಹೇಳ್ತಿದ್ದಾರೆ ಬಾಬುವರು? ಬರೀ ತಗೊಳ್ಳೋದ್ರಲ್ಲೇನೆ ಅಲ್ಪ ಕಾಲದ ಸಂಕಲ್ಪಗಳಿಂದ ಟೈಮ್ ವೇಸ್ಟ್ ಮಾಡಿದ್ದೀರಾ. ಈಗ ಮತ್ತೆ ಹೇಳ್ತಿದ್ದೀನಿ, ತಪಸ್ವಿ ರೂಪದಲ್ಲಿ ವಿಘ್ನ ಎಲ್ಲರಿಗಿಷ್ಟನೇ ತಪಸ್ ಮಾಡೋಕ್ಕೆ. ಬಟ್ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಇಚ್ಛೆ. ಅದು ಯಾವುದೇ ನಿಮ್ಮ ಇಚ್ಛೆ ಇರ್ಬೋದು, ಬೇರೆಯವ್ರದಿಂದ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರ್ಬೋದು. ಈ ಕೆಲವರಿಗೆ ತಿನ್ನೋ ಇಚ್ಛೆ, ಕೆಲವ್ರಿಗೆ ನೋಡೋ ಇಚ್ಛೆ, ಕೆಲವ್ರಿಗೆ ಮಾತಾಡೋ ಇಚ್ಛೆ, ಕೆಲವರಿಗೆ ಆರಾಮಾಗಿ ನಿದ್ದೆ ಮಾಡೋ ಇಚ್ಛೆ, ಕೆಲವ್ರಿಗೆ ಆರಾಮಾಗಿ ಊಟ ಮಾಡ್ಕೊಂಡಿರೋ ಇಚ್ಛೆ, ಹಿಂಗೆ ಆರಾಮ್ ಇಚ್ಛೆಗಳು. ಅಲ್ಪ ಕಾಲದ ಇಚ್ಛೆಗಳ ಕಾರಣ ಇದು ತಪಸ್ಸನ್ನು ಭಂಗ ಮಾಡ್ತಿದೆ. ನಿದ್ರಾ ತ್ಯಾಗ ಮಾಡೋಕ್ಕೆ ರೆಡಿ ಇಲ್ಲಲ್ಲ. ಅಮೃತ ವೇಳೆ ಆದರೆ ಅಲ್ಲಿಂದ ಬೆಡ್ಡಿಂದ ಎದ್ದು ಬಂದು ಇಲ್ಲಿ ಆರಾಮಾಗಿ ನಿದ್ದೆ ಮಾಡ್ಕೊಂಡು 4:45 ಆದರೆ ಕಣ್ಣು ತೆಗಿಯೋದು ಅಭ್ಯಾಸ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಯೋಗ. ಅಂದರೆ ಒಂದಿಷ್ಟು ಅಳ್ಳಾಡಬಾರ್ದು, ನಿದ್ರೆ ಒಂದಿಷ್ಟು ಹೋಗಬಾರ್ದು. ಒಬ್ಬ ಯೋಗಿಗೆ 3 ಗಂಟೆ 4 ಗಂಟೆ ಸಾಕು ನಿದ್ರೆ. ಅದಕ್ಕೆ ಜಾಸ್ತಿ ಮಾಡಿದ್ರೆ ಅಂಥವರು ರೆಸ್ಪಾನ್ಸಿಬಲ್ ಇರೋಕ್ಕಾಗಲ್ಲ, ಆ್ಯಕ್ಟಿವ್ ಆಗಿ ಇರೋಕ್ಕಾಗಲ್ಲ, ಅವ್ರ ಕಾಯಿಲೆಗಳು ಬರುತ್ತೆ. ಎಷ್ಟೊಂದು ಹೇಳಿದ್ದಾರೆ ಅದು ಆ ಡಾಕ್ಟ್ರು ಎಲ್ಲ. ವಿತ್ ಆಲ್ ವರ್ಲ್ಡ್ ವೆಲ್ ನೋನ್ ಸೈಂಟಿಸ್ಟ್ಗಳು ಮಾತಾಡಿರೋದು, ಅದೆಲ್ಲ ಕೇಳ್ಕೊಳ್ರಿ. ಅದಕ್ಕೆ ಹೇಳ್ತಿದ್ದಾರೆ, ನಿದ್ರೆ ಜಾಸ್ತಿ ಮಾಡೋದಂತಂದರೆ ಬುದ್ಧಿ ಕೆಲಸ ಮಾಡಲ್ಲ, ದೊಡ್ಡ ಏಟು ಬೀಳುತ್ತೆ ಯೋಗಿಗಳಿಗೆ. ಅಲರ್ಟ್ ಆಗಿರೋದು ಬಿಟ್ಟಾಕ್ರಿ. ಬಾಬವ್ರು ಹೇಳೋದು ಬುದ್ಧಿಗೆ ಹೋಗೋದೇ ಇಲ್ಲ. ಬರೀ ತೂಗುಡಿಸ್ಕೊಂಡು ನಡೀತಾ ಇದ್ರು ಕೇರ್ಲೆಸ್ ಆಗಿರೋದಂದರೆ ಸ್ಥೂಲ ನಿದ್ರೆ ಪ್ರಶ್ನೆ ಇಲ್ಲ, ಕೇರ್ಲೆಸ್ಸೇ ಒಂದು ದೊಡ್ಡ ನಿದ್ರೆ. ಏನು ಆತ್ಮದ ಕಣ್ಣು ಕಾಣಿಸೋದೇ ಇಲ್ಲ. ನಾನೇನು ಮಾಡ್ಬೇಕು, ಏನು ಬಿಡ್ಬೇಕು, ಹೆಂಗಿರ್ಬೇಕು, ಹೆಂಗೆ ಮಾಡಬೇಕು, ಇದೆಲ್ಲ ಏನು ಯೋಚನೆ ಇಲ್ಲದೆ ಇರೋದು, ತನ್ನ ಆತ್ಮನ ಚಿಂತೆ ಇಲ್ಲದೆ ಇರೋದಂದರೆ ನಾನು ನಿದ್ದೆ ಮಾಡ್ತಿದ್ದೀನಿ. ಕೇಳಿಸ್ತಿದ್ಯಾ ಮನೆಯಲ್ಲಿ? ಬೆಳಗ್ಗೆಯಿಂದ ರಾತ್ರಿ ಬಂದ್ಬಿಡ್ತು, ಕಾಲ ಕಳೆದ್ಬಿಡ್ತು, ಟೈಮ್ ಬಿಟ್ಟು ಹೊಟ್ಟೋಯ್ತು. ಸಂಗಮ ಇವುದ್ದು ಏನು, ಎಷ್ಟು ಕೊಟ್ಟೆ, ಎಷ್ಟು ಜಮಾ ಮಾಡಿದೆ, ತಂದೆಗೇನು ಹೇಳೋದು? ನನ್ನ ಸಮಾನರಾಗಿ ನನಗೆ ಪ್ರೂಫ್ ಕೊಡ್ರಿ. ಬರೀ ಪ್ರೀತಿ ಮಾಡಿ ನನಗೆ ಹೇಳ್ತಾ ಇದ್ದೀರಾ, ಅದೇನೋ ಒಳ್ಳೇದು ಅಷ್ಟೇ, ಒಳ್ಳೇದು ಅಷ್ಟೇ ಹೇಳ್ತಾ ಇರೋದು, ಭಾಳ ಒಳ್ಳೇದು. ಬರೀ ಪ್ರೀತಿ ತೋರಿಸ್ತಿದ್ದೀರಾ. ಬಾಬಾ ನೀನಂದರೆ ಪ್ರಾಣ, ನೀನಂದರೆ ಗಿಣಿ, ನೀನಂದರೆ ನನ್ನ ಕಣ್ಮಣಿ, ನನ್ನ ಪ್ರಾಣ. ಬರೀ ಬಾಯಿ ಮಾತು. ಕರ್ಮದಲ್ಲಿ ಏನಿದೆ? ಏನಂತೀರ ಎಲ್ರು? ತಿಳ್ಕೊಂಡ್ರಲ್ವಾ ಮಕ್ಕಳೇ? ತಪಸ್ವಿ ಮೂರ್ತಿಗಳಾಗೋ ಪ್ರೂಫ್ ಕೊಡಿ. ನನ್ನ ಮೇಲೆ ಪ್ರೀತಿ ಇದ್ದರೆ ನನ್ನ ಪಾಲನೆಯ ಬೆಲೆ, ಮಹಾನ್ ತಪಸ್ವಿಗಳಾಗೋ ಪ್ರೂಫ್ ಕೊಡ್ರಿ. ಇನ್ನೊಂದೇನು, ನನ್ನ ಸಮಾನ ಕೊಡ್ರಿ. 2 ಪ್ರೂಫ್ ಇವತ್ತು ಕೇಳ್ತಿದ್ದಾರೆ. ಅಂಡ್ ಸದಾ ಕಾಲ್ ಕಿ ತಪಸ್ಯ. ಬಾಬಾ 1 ತಿಂಗಳು ಮಾಡಿದ್ದೆ,
ಈಗ 6 ತಿಂಗಳಿಂದ ಮನೆಯಲ್ಲಿ ಕೂತಿದ್ನಲ್ಲ, ಒಂದಿಷ್ಟಿಷ್ಟು ಅಟೆನ್ಷನ್ ಇಟ್ಕೊಂಬಂದಿದ್ದೆ. ಎಷ್ಟೊತ್ತು ಇಟ್ಕೊಂಬಂದಿದ್ದೆ, ಏನೇನು ಜಮಾ ಮಾಡಿದ್ದೀನಿ, ಹೆಂಗೆ ಹೋಗಿದೆ ನನ್ನ ಟೈಮು. ಒಳಗಡೆ ತನ್ನಂತ ನೋಡಿದ್ದೀನ ದರ್ಪಣದಲ್ಲಿ, ಏ ಆತ್ಮ ಏನಿದೆ ಅಪ್ಪ ನಿನ್ನ ಒಳಗಡೆ ನೋಡ್ಕೊ ಅಂತ. ಅದಕ್ಕೆ ಹೇಳ್ತಿದ್ದಾರೆ, ತಿರ್ತಿರ್ಗ समझा ಅಂತಾರೆ, ವೆರೈಟಿ ಸಂಸ್ಕಾರ ಹೋತೆ ಹುಯೆ ಬಿ ವಿಧಾತಾಪನ್ ಕೆ ಸಂಸ್ಕಾರ ಅನ್ಯ ಸಂಸ್ಕಾರೋಂಕೋ ದಬಾ ದೇಗ. ಎಷ್ಟು ಯುಕ್ತಿ, ಎಷ್ಟು ರೆಹಮ್ದಿಲ್ಲೋ ಮಕ್ಕಳೇ. ಹೋಗ್ಲಿ, ಬೇರೆ ಬೇರೆದೆಲ್ಲ ಸಂಸ್ಕಾರ ಇರ್ಬೋದು, ನಿರ್ಬಲ ಸಂಸ್ಕಾರಗಳು, ಬರೀ ಕೊಡ್ತಾ ಹೋಗ್ರಿ. ವಿಧಾತನ ಸಂಸ್ಕಾರಗಳಿದ್ರೆ ಬೇರೆ ಸಂಸ್ಕಾರಗಳೆಲ್ಲ ಸುಟ್ಟು ಭಸ್ಮ ಆಗ್ಬಿಡುತ್ತೆ ಮಕ್ಕಳೇ ಅಂತಿದ್ದಾರೆ. ಈಸಿಲಿ ಅಭಿ ಸಂಸ್ಕಾರ ಕೋ ಇಮರ್ಜ್ ಕರು, ಬರೀ ಕೊಡ್ತಾ ಹೋಗ್ರಿ. ಇಷ್ಟು ಹೇಳಕ್ ಬರಲ್ವಾ? 7 ದಿವಸದ ಕೋರ್ಸು ಬುದ್ಧಿಯಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಸಣ್ಣ ಚಿತ್ರ ಬರುತ್ತೆ ನೋಡ್ರಿ, 7 ದಿನ ಕೋರ್ಸು ಒಂದರಲ್ಲೇ ಇದೆ. ಅದು ನೋಡ್ಕೊಂಡು ಹೇಳ್ತಾ ಇರಿ. ಗ್ಲೋಬನ್ ಮುಂದೆ ಇಟ್ಕೊಳ್ಳಿ, ಬಾಬನ್ ಪಕ್ಕ ಕೂತ್ಕೊಳ್ಳಿ. ಬಾಬಾ ನಾನಿವಾಗ ಇದೆಲ್ಲ ಹೇಳ್ತಾ ಹೋಗ್ತೀನಿ, ನನ್ನಿಂದ ಹೇಳ್ಸಪ್ಪ, ನಿನ್ನ ಕಿರಣಗಳು ಹೋಗ್ಬೇಕು ಅಂತ ಕೂತ್ಕೊಳ್ಳಿ. ಇಡೀ ದಿನ ಬರೀ ಕೊಡೋ ಕೆಲಸ ಮಾಡಿ. ಈಗ ನಾನು ಶಾಂತಿ ಕೊಡ್ತಾ ಇದ್ದೀನಿ, ಪರಮಧಾಮದಲ್ಲಿ ಶಾಂತಿ ಇದೆ, ನನ್ನ ಆತ್ಮ ಶಾಂತ ಸ್ವರೂಪ, ನಮ್ಮಪ್ಪ ಶಾಂತಿ ಸಾಗರ. ಕಲ್ತ್ಕೊಳ್ರಲ್ಲ ಎಲ್ಲ. ಕೊಡೋದು ಮಾಡ್ತಾ ಇದ್ರೆ ಇಡೀ ದಿನ ಬರೀ ಶುದ್ಧ ಸಂಕಲ್ಪಗಳ ಶಕ್ತಿ, ಎಲ್ಲರ ಆಶೀರ್ವಾದದ ಶಕ್ತಿ ಸಿಕ್ಬಿಡ್ತದೆ. ಬಟ್ ನಿಮಗೆ ನೀವು ಟೈಮ್ ಕೊಡಬೇಕು. ಜಾನಕಿ ದಾದಿ ಹೇಳಿದ್ದೇನು, ಅಪ್ಪನೇ ಆತ್ಮ ಅಪ್ಪನೇ ಲಿಯೇ ಟೈಮ್ ನೈ ದಿಯಾ, ಧೋಖಾ ಕಿಯಾ. ಮೋಸ ಮಾಡಿದ್ದೀರಾ ನಿಮಗೆ ನೀವು ಮಕ್ಕಳು ಅಲ್ವಾ? ತನಗೆ ತಾನು ಟೈಮ್ ಕೊಡಲ್ಲ ಅಂದ್ರೆ ಇನ್ನು ಮೋಸನೇ ತಾನೆ. जैसे मधुबन में भागकर पहुंच गए हो, ऐसे तपस्वी स्थिति की मंजिल तरफ भागो. अच्छा ಬಲೆ ಪದಾರೆ. ಮಧುಬನಕ್ಕೆ ಹೆಂಗ್ ಓಡ್ಕೊಂಡು ಬರ್ತೀರಲ್ವಾ, ಸುಮ್ಮನೆ ಅಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಹೋಗಕ್ಕೆ, ಹಂಗಲ್ಲ. ಈಗ ತಪಸ್ವಿ ಸ್ಥಿತಿಯಲ್ಲಿ ಬರ್ಲಿಕ್ಕೆ ಭಾಗೋ ಓಡ್ರಿ ಮಕ್ಕಳೇ, ಆರ್ರಿ. ಸದಾ ಬರ್ತಾ ಇರಿ ನನ್ನ ಹತ್ರ, ತಪಸ್ವಿಗಳಾಗ್ರಿ. ಸಭಿ ಐಸೆ ಭಾಗೆ ಜೈಸೆ ಕಿ ಅಭಿ ವಿನಾಶ ಹೋನ. ಎಲ್ಲರೂ ಹಿಂಗೆ ಓಡ್ಕೊಂಡು ಬಂದಿದ್ದೀರಾ, ಏನೋ ಈಗಲೇ ವಿನಾಶ ಆಗುತ್ತೆ ಅಂತ. ಜೋ ಭಿ ಕಿಯಾ ಜೋ ಭಿ ಹುआ बाप दादा को प्रिय है, क्योंकि बच्चे प्रिय है. हर एक ने ये सोचा है कि हम जा रहे हैं, लेकिन दूसरे भी आ रहे हैं, ये नहीं सोचा. सच्चा कुंभ मेला तो यहाँ लग गया, अभी अंतिम मिलन, अंतिम डुबकी देने आए हैं ना. ಆ ಸಾರಿ ಏನಾಯ್ತು, ಲಾಸ್ಟ್ ಟರ್ನಲ್ಲಿ ಇಷ್ಟೊಂದು ಜನ ಹೋಗ್ಬಿಟ್ರು. ಅಲ್ಲಿ ಎಲ್ಲ ಇರೋಕ್ಕೆ ಬರೋಕ್ಕೆ ಎಲ್ಲದು ಸ್ವಲ್ಪ ಹೆಚ್ಚು ಕಡಿಮೆಗಳಾಯಿತು. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬವರು, ಎಲ್ಲ ಮಕ್ಳು ಹಂಗೆ ಓಡ್ಕೊಂಡು ಬಂದಿದ್ದಾರೆ, ಏನೋ ನಾಳೆನೇ ವಿನಾಶ ಆಗುತ್ತೆ, ಇನ್ನು ಬಾಬಾ ಬರಲ್ಲ ಅನ್ನೋ ಥರ. ಒಳ್ಳೇದು, ನೀವು ಬಂದಿರೋದೆಲ್ಲ ನನಗೆ ಪ್ರೀತಿ, ಯಾಕೆಂದರೆ ನನಗೆ ನೀವು ಮಕ್ಕಳ ಮೇಲೆ ತುಂಬ ಪ್ರೀತಿ. ಎಲ್ಲರೂ ಯೋಚನೆ ಮಾಡಿದ್ರು ನಾನು ಹೋಗ್ಬೇಕಷ್ಟೇ, ಬಟ್ ಬೇರೆಯವರು ಬರ್ತಾರೆ ಅಲ್ಲಿ ಕತೆ ಹೆಂಗೆ ಅಂತ ಯೋಚನೆ ಮಾಡಲಿಲ್ಲ. ಒಳ್ಳೆ ಕುಂಭಮೇಳ ಆಯಿತು, ಅಂತಿಮ ಮಿಲನ, ಅಂತಿಮ ಡುಬುಕಿ ಅಲ್ವಾ. ಲಾಸ್ಟ್ ಟರ್ನನ್ನು ಬಾಬವರು ಸಾಗರದಲ್ಲಿ ಹಿಂಗೆ ಡುಬುಕಿ ಹೊಡಿತಾರಲ್ಲ ಹಂಗೆ. तो ये सोचा कि इतने सब जा रहे तो मिलने की विधि कैसी होंगी. इस सुदबुद से भी न्यारे हो गए, ना स्थान देखा ना रिजर्वेशन देखा. अभी कभी भी ये बहाना नहीं दे सकते कि रिजर्वेशन भी नहीं मिलती. ड्रामा में ये भी एक रिहर्सल हो गई. संगम युग पर अपना राज्य नहीं स्वराज्य है, लेकिन धरती का राज्य तो नहीं है ना. ना बाप दादा को स्व का रथ है, पराया राज्य पराया तन है. इसलिए समय प्रमाण नई विधि का आरंभ करने के लिए ये सीजन हो गई. ಇದರ ನಂತರ ನೋಡಿ ಬಾಬಾ ಪರ್ಸನಲ್ ಮೀಟ್ ಚೇಂಜ್ ಮಾಡಿಬಿಟ್ರು. ಯಾಕೆಂದರೆ ನಾನು ಬರೋದೇನೆ ಹಳೆ ಜಗತ್ತು, ಹಳೆ ರಥದಲ್ಲಿ, ಬೇರೆ ರಥದಲ್ಲಿ ನಂದೇನು ರಥ ಇಲ್ಲ. ಸೊ ಅಂದಾಗ ಸೀಸನ್ ಪ್ರಮಾಣ ನಂದು ನಿಮ್ಮದು ಆತ್ಮನ ಮೇಲೆ ರಾಜ್ಯ ಇರ್ಬೋದು, ಬಟ್ ಎಲ್ಲರೂ ಇರೋದು ಪರಾಯ ರಾಜ್ಯದಲ್ಲಿ ತಾನೆ. ಅದರಿಂದ ತಂದೆಯ ಮಿಲನದ ಹೊಸ ವಿಧಿಯ ಪ್ರಮಾಣ, ಇದನ್ನು ಹೊಸ ವಿಧಿಯನ್ನು ಆರಂಭ ಮಾಡೋ ಸೀಸನ್ ಶುರುವಾಯಿತು. ಅಂದರೆ ರಿಸರ್ವೇಷನ್ ನೋಡಲಿಲ್ಲ, ಸ್ಥಾನ ನೋಡಲಿಲ್ಲ, ಅಲ್ಲಿ ಹೆಂಗಾಗುತ್ತೆ, ಇಷ್ಟೊಂದು ಜನ ಹೋಗ್ಬಿಟ್ರೆ ಮಿಲನದ ವಿಧಿ ಚೇಂಜ್ ಆಗುತ್ತಲ್ಲ. ಕೂತ್ಕೊಂಡು ಎಲ್ಲರನ್ನೂ ಮೀಟ್ ಮಾಡೋದು ಹೆಂಗೆ, ಎದುರುಗಡೆ ಹೆಂಗೆ ಮೀಟ್ ಮಾಡ್ತಾರೆ ಬಾಬವರು. ಸೊ ಇದೆಲ್ಲದೂ ಸಹ ಬಾಬಾ ಹೇಳ್ತಾರೆ, ಎನಿಯೋ ಡ್ರಾಮಾದಲ್ಲಿ ನೂಂದಾಯಿತು ಅಂತ ಹೇಳ್ತಿದ್ದಾರೆ. ತೋ
यहाँ तो पानी का भी सोचते रहते हैं, वहाँ तो झरने में नहाएंगे। जो भी जितने भी आए बाप दादा स्नेह के ರೆಸ್ಪಾಂಡ್ में ಸ್ನೇಹ से ಸ್ವಾಗತ करते हैं. ಇಲ್ಲಂತೂ ನೀರು ಹೆಂಗಪ್ಪ, ಅವಾಗೆಲ್ಲ ನೀರಿಂದೂ ಕೊರತೆ ಇತ್ತಲ್ಲ, ನೀರು ಹೆಂಗೆ ಅದು ಇದು ಅಂತ ಯೋಚನೆ ಮಾಡ್ತೀರಾ. ಸತ್ಯುಗದಲ್ಲೆಲ್ಲ ನಿಮ್ಮ ಮೆಹಲ್ಗಳಿಗೇನೆ ಎಲ್ಲ ನದಿಯ ನೀರು ಹಿಂಗೆ ಹರ್ಕೊಂಡು ಬರುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದರಲ್ಲಿ ಸ್ನಾನ ಮಾಡ್ತೀರಾ. ತಂದೆ ಹೇಳ್ತಿದ್ದಾರೆ, ಹೆಂಗ್ ಬಂದಿದ್ದೀರೋ ಸ್ವಾಗತ ಮಕ್ಕಳೇ ಅಂತ. अभी समय दिया है विशेष फाइनल इम्तिहान के पहले तैयारी करने के लिए. फाइनल पेपर के पहले टाइम देते हैं, छुट्टी देते हैं ना. बाप दादा अनेक राजों से विशेष ये समय दे रहे हैं. कुछ राज गुप्त है, कुछ राज प्रत्यक्ष है. ಸಮಯ ನಾನು ಕೊಡ್ತಿದ್ದೀನಿ ಫೈನಲ್ ಪೇಪರ್, ಫೈನಲ್ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳೋಕ್ಕೆ. ಅಂದರೆ ಬಹುಕಾಲದ ಪ್ರಾಪ್ತಿ, ಬಹುಕಾಲದ ಪುರುಷಾರ್ಥದ ಏನು ಆ ಶ್ರೇಣಿಯಲ್ಲಿ ಬರಲಿಕ್ಕೆ, ಬಹುಕಾಲದ ಲಿಸ್ಟಲ್ಲಿ ಬರಲಿಕ್ಕೆ ಇದು ವಿಶೇಷ ಟೈಮ್ ಕೊಡ್ತಾ ಇದ್ದೀನಿ. ಫೈನಲ್ ಪೇಪರ್ಗೆ ಮಕ್ಕಳಿಗೆ 1-2 ತಿಂಗಳು ಚುಟ್ಟಿ ಕೊಡ್ತಾರೆ ನೋಡಿ, ರಜಾ ಕೊಡ್ತಾರೆ, ಚೆನ್ನಾಗಿ ಓದ್ಕೊಳ್ರಪ್ಪ ಅಂತ. ಹಂಗೆ ನಾನು ಈ ಟೈಮ್ ಏನು ಕೊಡ್ತಿದ್ದೀನಲ್ಲ, ಇದರಲ್ಲಿ ಅನೇಕ ಗುಪ್ತ ರಹಸ್ಯಗಳಿದೆ, ಕೆಲವು ಪ್ರತ್ಯಕ್ಷ ರಹಸ್ಯಗಳಿದೆ. प्रत्यक्ष रहस्य ಅಂತ ಹೇಳೇ ಬಿಟ್ರಲ್ಲ. लेकिन विशेष हर एक इतना अटेंशन रखना है कि सदा बिंदु लगाना है, अर्थात बीती को बीती करने का बिंदु लगाना है. और बिंदु स्थिति में स्थित हो राज्य अधिकारी बन कार्य करना है. ಮೂಲ ಮಾತೇನೆಂದರೆ, ನಿಮ್ಮ ಮಕ್ಕಳು ಇಷ್ಟು ಅಟೆನ್ಷನ್ ಇಟ್ಕೊಳ್ಳಿ, ಪ್ರತಿ ಪಾಯಿಂಟ್ 1 ಸೆಕೆಂಡ್ ಮುಗಿದ್ರೆ ಅಲ್ಲಿ ಫುಲ್ ಸ್ಟಾಪ್ ಇಡಿ, ಪಾಸ್ಟ್ ಈಸ್ ಪಾಸ್ಟ್ ಮಾಡ್ತಾ ಹೋಗ್ರಿ. ಬಿಂದು ಸ್ಥಿತಿಯಲ್ಲಿ ಇದ್ದುಕೊಂಡು ರಾಜ್ಯ ಅಧಿಕಾರಿಗಳಾಗಿ ಕಾರ್ಯ ಮಾಡಬೇಕು. ಕಂಡೀಷನ್ ಏನೀಗ? ನಿರಂತರ ನಾನು ಆತ್ಮ ಬಿಂದು ಸ್ವರೂಪದಲ್ಲಿ ಇದ್ಕೊಂಡು ಕಾರ್ಯ ಮಾಡಬೇಕು. ಬಿಂದು ನಾನು ಕರ್ಮೇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಕರ್ಮ ಮಾಡ್ತಾ ಇದ್ದೀನಿ. ನಾನು ಬಿಂದು, ನಾನು ಕಣ್ಣಿಂದ ನೋಡ್ತಾ ಇದ್ದೀನಿ, ಮುಖದಿಂದ ಮಾತಾಡ್ತಾ ಇದ್ದೀನಿ, ಕಿವಿಯಿಂದ ಕೇಳ್ತಾ ಇದ್ದೀನಿ, ಕೆಲಸ ಕೈಯಿಂದ ನಾನು ಬಿಂದು ಮಾಡ್ತಿರೋದು. ಇದರ ಅಭ್ಯಾಸ ಮಾಡಿ. ಅದರಲ್ಲೇನು ಸ್ವರಾಜ್ಯ ಅಧಿಕಾರಿಯಾಗಿ ಕೆಲಸ ಮಾಡ್ರಿ, ಗುಲಾಮ್ಗಿರಿ ಬೇಡ. ಕರ್ಮದ ಅಧೀನರಾಗಿ, ಇಂದ್ರಿಯಗಳ ಅಧೀನರಾಗಿ, ಮನಸ್ಸಿನ ವ್ಯರ್ಥ ಸಂಕಲ್ಪಗಳ ಅಧೀನರಾಗಿ ಕೆಲಸ ಕಾರ್ಯ ಮಾಡಂಗಿಲ್ಲ. ಮೂಡ್ ಆಫ್ ಆಯಿತು, ಮೂಡ್ ಆಫ್. ಖುಷಿ ಸಮಾಪ್ತಿ ಆಯಿತು, ಸಮಾಪ್ತಿ ಆಯಿತು. ಹೆಚ್ಚು ಕಡಿಮೆ ಆಯಿತು, ಹೆಚ್ಚು ಕಡಿಮೆ. ಎಷ್ಟು ದಿವಸ ಟೈಮೇ ಗೊತ್ತಿಲ್ಲ. ಹಿಂಗೆ ಆಗಬಾರ್ದು, ಟೈಮ್ ಹೊರಟೋಯ್ತು. ಅದಕ್ಕೇನು ಹೇಳ್ತಿದ್ದಾರೆ ಬಾಬವರು? ಸರ್ವ ಖಜಾನ ಕಂಡೀಷನ್ ಏನೋ, ಅಂಡರ್ಲೈನೋ, ಬಿಂದು ಸ್ಥಿತಿಯಲ್ಲಿ ಸ್ವರಾಜ್ಯ ಅಧಿಕಾರಿಯಾಗಿ ಅಧೀನರಾಗಿ ಕೆಲಸ ಮಾಡಂಗಿಲ್ಲ. ಪರಿಸ್ಥಿತಿ ಏನೇ ಬರ್ಬೋದು, ವ್ಯಕ್ತಿಗಳು ಯಾರೇ ಇರ್ಬೋದು, ಏನೇ ಇರ್ಬೋದು, ಹೆಂಗೆ ಇರ್ಬೋದು. ಬಟ್ ನನ್ನ ಸ್ಥಿತಿ ಶ್ರೀಮತದ ಪ್ರಮಾಣ. ಸದ್ಗುರು ದಾದಿ ಹೇಳಿದ್ರಲ್ಲ, ಸದ್ಗುರು ಸಹಯೋಗ, ತಂದೆ ಶಿಕ್ಷಕ ರೂಪದಲ್ಲಿ ಎಲ್ಲ ಜೊತೆ ಎಲ್ಲ ಸಿಗಬೇಕಂದ್ರೆ ಏನು? ಸ್ವರಾಜ್ಯ ಅಧಿಕಾರಿಯಾಗಿರಬೇಕು, ಬಿಂದು ಆಗಿರಬೇಕು. ಅಧೀನತೆ ಬಾಬಂಗೆ ಇಷ್ಟ ಇಲ್ಲ. ಸರ್ವ ಖಜಾನೋಂಕೆ ಬಿಂದು सर्व प्रति विदाता बन, सिंधु बन, सभी को भरपूर बनाना है. तो बिंदु और सिंधु ये 2 बातें विशेष स्मृति में रख श्रेष्ठ सर्टिफिकेट लेना है. ಎಲ್ಲ ಖಜಾನೆಗಳ ಬಿಂದು ಸರ್ವ ಪ್ರತಿ ವಿದಾತನಾಗಿ, ಎಲ್ಲ ಖಜಾನೆಗಳ ಸಂಪನ್ನ ಬಿಂದು ಅಂದರೆ ಬೀಜದಲ್ಲೆಲ್ಲದು ಇದೆಯಲ್ಲ, ವಿದಾತನಾಗಿ ಸಿಂಧು ಆಗಿ ಎಲ್ಲರನ್ನ ಭರ್ಪೂರ್ ಮಾಡಬೇಕು. ಸಾಗರನ ಮಕ್ಕಳಲ್ವಾ, ಮಾಸ್ಟರ್ ಸಾಗರನಾಗಿ ಎಲ್ಲದನ್ನ ತುಂಬಿಕೊಂಡು ಬಿಂದುವಲ್ಲಿ ಎಲ್ಲರಿಗೆ ಕೊಡ್ತಾ ಹೋಗಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಬಿಂದು ಮತ್ತು ಸಿಂಧು 2 ಮಾತುಗಳನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ಶ್ರೇಷ್ಠ ಸರ್ಟಿಫಿಕೇಟ್ ಇಟ್ಕೊಂಡು. ನಮ್ಮ ತಂದೆನೂ ಬಿಂದು, ಎಲ್ಲದರಲ್ಲಿ ಸಿಂಧು ಸಾಗರ. ನಾನು ಅವ್ರ ಮಗು, ನಾನು ಬಿಂದು, ಎಲ್ಲದರಲ್ಲಿ ಮಾಸ್ಟರ್ ಸಾಗರ ಅಂತ ತಿಳ್ಕೊಂಡು ಎಲ್ಲರಿಗೆ ಕೊಡ್ತಾ ಹೋಗ್ರಿ. सदा ही श्रेष्ठ संकल्प की सफलता से आगे बढ़ते रहना है. तो बिंदु बनना, सिंधु बनना,
यही सर्व बच्चों के प्रति वरदाता का वरदान है. ತಥಾಸ್ತು. ತಲೆ ಮೇಲೆ ಕೈ ಬಂತ ನೋಡ್ಕೊಳ್ರಿ. ಮಕ್ಕಳೇ ಬಿಂದುಗಳಾಗಿ ಸಿಂಧುಗಳಾಗಿರಿ ಮಕ್ಕಳೇ ಅಂತ ವರದಾತನ ವರದಾನ ಕೊಡ್ತಾ ಇದ್ದಾರೆ. ತಥಾಸ್ತು. ಬಿಂದು ಸ್ವರೂಪವ ಸಿಂಧು ಸ್ವರೂಪವ ಎಲ್ಲ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಅಂತ ಇದ್ದಾರೆ, ಬರೀ ದಾದಿಗಳಿಗೆ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ಎಲ್ಲ ಕೇಳಿಸ್ತಿದೆಯಾ? ಅಟೆನ್ಷನ್ ಪ್ಲೀಸು. ವರದಾನ ಇಲ್ಲಾಂದ್ರೆ ಮಿಸ್ ಆಗ್ಬಿಡ್ತದೆ ಕಣ್ಣು ಮುಚ್ಚಿಬಿಟ್ರೆ. ಏನು ಹೇಳ್ರಿ, ಎಲ್ಲರೂ ರಿಪೀಟ್ ಮಾಡ್ಕೊಳ್ರಿ. ಬಚ್ಚೆ ಬಿಂದು ಬನೋ ಸಿಂಧು ಬನೋ ವಿಧಾತ ಬಂದೇತೆ ರಹೋ ತಥಾಸ್ತು. ಬಿಂದುಗಳಾಗ್ರಿ ಸಿಂಧುಗಳಾಗಿ ಕೊಡ್ತಾ ಹೋಗ್ರಿ ಮಕ್ಕಳೇ ವರದಾತನ ವರದಾನ. ಎಷ್ಟು ಹೇಳ್ತಾರೆ. वरदान लेने लिए भाग्यवना यही वरदाता का वरदान स्मृति में रखना. ವರದಾನ ತಗೊಳಕ್ಕೆ ಓಡ್ಕೊಂಡು ಬಂದಿದ್ದೀರಲ್ವಾ, ಈ ವರದಾನನ ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ರಿ. ನನಾತ್ಮ ಬಿಂದು ಸಾಗರನ ಸಂತಾನ, ಎಲ್ಲದರಲ್ಲಿ ಭರ್ಪೂರ್ ಜ್ಞಾನ ಗುಣ ಶಕ್ತಿಗಳು, ಶಾಂತಿ ಸುಖ ಅತೀಂದ್ರಿಯ ಸುಖ ಎಲ್ಲ ಸರಿನಾ. अच्छा, चारों ओर के सर्वस्नेही सहयोगी बच्चों को सदा बाप की आज्ञा का पालन करने वाले आज्ञाकारी बच्चों को सदा फ्राक दिल बड़ी दिल से सर्व को सर्व खजाने बांटने वाले महान पुण्यात्मा बच्चों को केಳ್ರಿ. सदा बाप समान बनने का उमंग उत्साह से उड़ती कला में उड़ने वाले बच्चों को विधाता वरदाता सर्व खजानों के सिंधु बाप दादा का याद प्यार और नमस्ते. ಎಂತ ದೊಡ್ಡ ತಂದೆಯ ನಮಸ್ತೆ ನೋಡ್ರಿ. हम बच्चों की भी प्यारे बाबा वरदाता को विधाता को याद प्यार और नमस्ते नमस्ते नमस्ते. ನಾಲ್ಕಾರು ಕಡೆಯ ಸರ್ವ ಸ್ನೇಹಿ ಸಹಯೋಗಿ ಮಕ್ಕಳಿಗೆ, ಸದಾ ತಂದೆಯ ಆಜ್ಞೆ ಪಾಲನೆ ಮಾಡೋ ಆಜ್ಞಾಕಾರಿ ಮಕ್ಕಳಿಗೆ, ಸದಾ ದೊಡ್ಡ ಹೃದಯ ಇಟ್ಕೊಂಡು ಉದಾರ ಚಿತ್ತರಾಗಿರ್ತಕ್ಕಂತಹ ಮಕ್ಕಳು ಯಾರು, ಯಾವಾಗಲೂ ಎಲ್ಲ ಖಜಾನೆಗಳನ್ನು ಹಂಚೋ ಮಕ್ಕಳಿಗೆ, ಮಹಾನ್ ಪುಣ್ಯಾತ್ಮ ಮಕ್ಕಳಿಗೆ, ತಂದೆಯ ಸಮಾನರಾಗೋ ಉಮಂಗ್ ಉತ್ಸಾಹದಲ್ಲಿ ಇದ್ಕೊಂಡು ಹಾರುವ ಕಳೆಯಲ್ಲಿರೋ ವಿಧಾತ ಮಕ್ಕಳಿಗೆ, ವಿಧಾತ ವರದಾತ ಸರ್ವ ಖಜಾನೆಗಳ ಸಿಂಧು ತಂದೆ ನೆನಪು ಪ್ರೀತಿಯಾಗು ನಮಸ್ತೆ. ಓಂ ಶಾಂತಿ. ಓದ್ಬಿಡ್ತೀನಿ ಈಗ, ಯಾಕೆಂದರೆ ಎಲ್ಲರಿಗೆ ಟೈಮ್ ಆಗ್ತಿದೆ. अपने को पार्टीಗಳ ಜೊತೆ अपने को पदमा पदम भाग्यवान अनुभव करते हो क्योंकि देने वाला बाप इतना देता है जो एक जन्म तो भाग्यवान बनते ही हो, लेकिन क्या है, अनेक जन्म तक ये अविनाशी भाग्य चलता रहेगा. ऐसा अविनाशी भाग्य कभी स्वप्न में भी नहीं सोचा था. असंभव लगता था ना, लेकिन आज संभव हो गया. ಪದಮಾಪದಂ ಭಾಗ್ಯಶಾಲಿಗಳಲ್ವಾ, ಯಾಕೆಂದರೆ ಕೊಡೋ ದಾತ ಸ್ವಯಂ ಭಾಗ್ಯ ವಿಧಾತ ನಿಮ್ಮವರಾಗಿದ್ರು. ನೀವೆಂದು ಕನಸಲ್ಲೂ ಯೋಚನೆ ಮಾಡಲಿಲ್ಲ ಇದೆಲ್ಲ ಹಿಂಗೆ ಭಾಗ್ಯದಲ್ಲಿ ಸಿಕ್ಬಿಡುತ್ತೆ ಅಂತ. ಅನೇಕ ಜನ್ಮಗಳ ಅವಿನಾಶಿ ಭಾಗ್ಯ ಯಾರಾದರೂ ಕೊಡ್ತಾರ? ಇಂತಹ ಶ್ರೇಷ್ಠ ಆತ್ಮಗಳು ಖುಷಿ ಇದೆಯಾ? कभी किसी भी परिस्थिति में खुशी गायब तो नहीं होती, क्योंकि बाप द्वारा खुशी का खजाना रोज मिलता रहता है. तो जो चीज़ रोज मिलती है वो बढ़ेंगी ना, कभी भी खुशी कम नहीं हो सकती, क्योंकि खुशियों के सागर द्वारा मिलता ही रहता है. अकूट है, कभी भी किसी भी बात में फिक्र में रहने वाले नहीं ना. प्रॉपर्टी क्या होगा, परिवार क्या होगा, ये भी फिक्र नहीं, बेफिक्र. ತಂದೆ ಹೇಳೋದು ಸದಾ ಖುಷಿಯ ಖಜಾನೆ ಏನು ಕೊಟ್ಟಿದ್ದೀನಲ್ಲ, ಖುಷಿಯ ಸಾಗರನಿಂದ ಸಿಕ್ಕಿದೆ, ಕಡಿಮೆ ಆಗೋಕ್ಕೆಂದು ಬಿಡಬೇಡಿ, ಚಿಂತೆಯಲ್ಲಿ ಎಂದು ಬರಬೇಡಿ. ನನ್ನ ಪರಿವಾರದ ಗತಿ ಏನು ಅಪ್ಪ, ಪ್ರಾಪರ್ಟಿ ಹೆಂಗಪ್ಪ, ಇದು ಏ ಫಿಕರ್ ನೈ, ಅದರಿಂದಲೂ ನಿಶ್ಚಿಂತರಾಗ್ಬಿಡಿ. ಪುರಾಣಿ ದುನಿಯಾ ಕಾ ಕ್ಯಾ ಹೋಗಾ ಪರಿವರ್ತನೆ ಹೋಗ. ಹಳೆ ಪ್ರಪಂಚ ಏನಾಗುತ್ತೆ, ಈಗ ಇಷ್ಟೊಂದು ಹೆಚ್ಚು ಕಡಿಮೆ ಆಗ್ತಿದೆ, ನಂತರ ಏನಪ್ಪ ಬಾಬಾ ಹೇಳ್ತಾರೆ ಎಲ್ಲ ಪರಿವರ್ತನೆ ಆಗುತ್ತೆ. पुरानी दुनिया में कितना भी श्रेष्ठ हो, लेकिन सब पुराना ही है, इसलिए बेफिक्र बन गए ना. पता नहीं आज है कल रहेंगे नहीं रहेंगे, ये भी फिक्र नहीं. जो होगा अच्छा होगा, ब्राह्मणों के लिए सब अच्छा है.
बुरा कुछ भी नहीं है, आप तो पहले ही बादशाह हो, अभी भी बादशाह हो, भविष्य में भी बादशाह हो। जब सदा के लिए बादशाह बन गए तो बेफिक्र हो गए ना। ऐसी बादशाही जो कोई छीन नहीं सकता, कोई बंदूक से बादशाही उड़ा नहीं सकता। ये खुशी सदा रहे, औरों को भी देते जाओ, औरों को भी बेफिक्र बादशाह बनाओ। समझाना ಅಂತಾರೆ ಎಲ್ಲ ಫಿಕರ್ ನಾಳೆ ಏನಪ್ಪ ನಾಡಿದ್ದೇನು, ಅಯ್ಯೋ ನಾವು ಇರ್ತೀವೋ ಇಲ್ವೋ. ಬಾಬಾ ಹೇಳ್ತಾರೆ ಬ್ರಾಹ್ಮಣರ ಜೀವನದಲ್ಲಿ ಏನಾಗುತ್ತೋ ಎಲ್ಲ ಕಲ್ಯಾಣ, ಅದಕ್ಕೆಲ್ಲ ನಿಶ್ಚಿಂತರಾಗಿರಿ. ನೀವು ನೆನ್ನೆನೂ ರಾಜರು, ಇವತ್ತು ರಾಜರು, ನಾಳೆನೂ ರಾಜರು, ನಿಶ್ಚಿಂತ ರಾಜರು. ಅದರಿಂದ ಏನು ಚಿಂತೆ ಮಾಡಬೇಡಿ, ತಿಳ್ಕೊಂಡ್ರಲ್ವಾ. सदा अपने को बाप की याद की छत्र छाया में रहने वाले श्रेष्ठ आत्माएं अनुभव करते हो। ये याद की छत्र छाया सर्व विघ्नों से सेफ कर देती है। किसी भी प्रकार के विघ्न छत्र छाया में रहने वाले के पास नहीं आ सकता। छत्र छाया में रहने वाले निश्चित विजयी आई ही तो ऐसे बने हो। छत्र छाया से अगर संकल्प रूपी पांव भी निकला तो माया वार कर देंगी. ಯಾರು ತಂದೆಯ ನಿರಂತರ ಛತ್ರ ಛಾಯಲಿರ್ತಾರೆ ಅವ್ರು ಸೇಫಾಗಿರ್ತಾರೆ. ಸಂಕಲ್ಪದಿಂದಲೂ ಕಾಲಾಚೆ ಬಂತೋ ಅವ್ರ ಮಾಯೆ ವಾರ್ ಮಾಡುತ್ತೆ, ಸೇಫ್ಟಿ ಇಲ್ಲ. किसी भी प्रकार की परिस्थिति आवे, छत्र छाया में रहने वाले के लिए मुश्किल से मुश्किल बात सहज हो जाएंगी. पहाड़ समान बातें रूही के समान हो जाएगा. ऐसी छत्र छाया की कमाल है. जब ऐसी छत्र छाया मिले तो क्या करना चाहिए. चाहे अल्पकाल की कोई भी आकर्षण हो, लेकिन बाहर निकल गया, लेकिन इसलिए अल्पकाल की आकर्षण को भी जान गए हो ना. इस आकर्षण से सदा दूर रहना. ತಂದೆ ಹೇಳೋದು ಈ ಛತ್ರಛಾಯ ಕಮಾಲೇನೋ. ಈ ಛತ್ರಛಾಯೆಯಲ್ಲಿ ಯಾವುದೇ ಪರಿಸ್ಥಿತಿ, ಯಾವುದೇ ಕಷ್ಟ, ಯಾವುದೇ ಬೆಟ್ಟದ ಸಮಾನ ವಿಘ್ನ ಯಾವುದು ಹತ್ರ ಬರೋಕ್ಕಾಗಲ್ಲ. ಬೆಟ್ಟನೂ ಕಾಟನ್ ಆಗ್ಬಿಟ್ಟು ಹಾರ್ಕೊಂಡು ಹೊರಟೋಗ್ಬಿಡುತ್ತೆ. ಛತ್ರಛಾಯೆಯ ಕಮಾಲು. ಇಂತಹ ಛತ್ರಛಾಯೆಯಲ್ಲಿ ಸದಾ ಇರಿ. ಅಲ್ಪ ಕಾಲದ ಆಕರ್ಷಣೆ ಬಂದ್ರೂ ನೀವು ಆಚೆ ಹೋಗಂಗಿಲ್ಲ. ಹುಷಾರಾಗಿರಿ ಮಕ್ಕಳೇ. ಅದಕ್ಕೆ ಪ್ರಾಪ್ತಿ ಅವ್ರ ಏಕ್ ಜನ್ಮ ಸಮಾಪ್ತ ಹೋ ಜಾಯೇಗ. ಈ ಮಿತವಾದ ಪ್ರಾಪ್ತಿಗಳು, ಇಂದ್ರಿಯದ ಸುಖ ಏನೇ ಇರಲಿ ಎಷ್ಟೊತ್ತು ಇಲ್ಲೇ ಸಮಾಪ್ತಿ ಆಗುತ್ತೆ. ಅದಕ್ಕೆ ಆಚೆ ಹೋಗ್ಬೇಡ್ರಿ. ಬೇಹದ್ಕಿ ಪ್ರಾಪ್ತಿ ಸದಾ ಸಾತ್ रहेंगे. ನಿಮ್ಮ ಕೆಲಸ ಕಾರ್ಯ ಮಾಡಿ ಬುದ್ಧಿಯಿಂದ ಬಬಳ್ತಾರೆ. ಈ ಹೊರಗಿನ ಜಗತ್ತಿನ ಪ್ರಭಾವದಲ್ಲಿ ಬರಬೇಡಿ ಅಂತ. ಯಾಕೆ ಬೇಹದ್ ಪ್ರಾಪ್ತಿ ಇದೆ. तो बेहद की प्राप्ति करने वाले अर्थात छत्र छाया में रहने वाले विशेष आत्माएं साधारण नहीं. ये स्मृति सदा के लिए शक्तिशाली बना देगा. ಯಾರು ಬಾಬನ್ ಛತ್ರ ಛಾಯಲ್ಲಿದ್ದಾರೆ ಅವರು ಸ್ಪೆಷಲ್ ಆತ್ಮಗಳು, ತಿಳ್ಕೊಂಬಿಡ್ರಿ. ಆಚೆ ಕಡೆ ಹೋಗೋರೆಲ್ಲ ಸಾಧಾರಣ ಆತ್ಮಗಳಂತಾರೆ. ಬರೀ ನಾನು ಛತ್ರ ಛಾಯಲ್ಲಿದ್ದೀನಿ ಬಾಬಾ, ನಿನ್ನ ಮಡ್ಲಲ್ಲಿದ್ದೀನಿ ಅಂದರೆ ಸಾಕು, ಸದಾ ಶಕ್ತಿಶಾಲಿಯಾಗಿರ್ತೀರಪ್ಪ ಅಂತಾರೆ. जो सिखिलदे लाडले होते हैं वो सदा छत्र छाया के अंदर रहते. याद ही छत्र छाया है. इस छत्र छाया से संकल्प रूपी पांव से बाहर निकला माया आ जाएंगी. ನನ್ನ ನೆನಪೇ ಛತ್ರ ಛಾಯೆ. ಛತ್ರ ಛಾಯೆ ಅಂದ್ರೆ ಏನು? ಛತ್ರಿ ಏನಲ್ಲ. ಎಷ್ಟು ನೆನಪಲ್ಲಿರ್ತಿರೋ ಅದು ಬಾಬನ ನೆನಪೇ ಒಂದು ದೊಡ್ಡ ಛತ್ರ ಛಾಯೆ, ಬೆಳಕಿನ ಛತ್ರ ಛಾಯೆ. ಇದ್ರೊಳಗಡೆ ಏನು ಬರೋಕ್ಕಾಗಲ್ಲ. ಸಂಕಲ್ಪದಿಂದನೂ ಆಚೆ ಹೋಗ್ಬೇಡಿ, ಮಾಯೆ ಬಂದ್ಬಿಡ್ತದೆ. ಯಾಕೆಂದರೆ ನೀವು ನನ್ನ ಅತಿ ಪ್ರಿಯರಲ್ವಾ. ಅದಕ್ಕೇನೆ ನನ್ನ ಮಡ್ಲಲ್ಲಿ, ಈಗ ತಾಯಿ ಏನು ಮಾಡುತ್ತೆ, ಮಗುನ ತನ್ನ ಮಡ್ಲಲ್ಲಿ ಸೇಫಾಗಿ ಇಟ್ಕೋತಾರೆ. ಹಂಗೆ ನೀವು ನನ್ನ ಮಡ್ಲಲ್ಲಿ ಇರಪ್ಪ, ಆಚೆ ಹೋಗ್ಬೇಡ್ರಿ ಅಂತಿದ್ದಾರೆ ಬಾಬವರು. ये छत्र छाया माया को सामने आने नहीं देती है. माया की ताकत नहीं है छत्र छाया में आने की. ಆಶ್ವಾಸನೆ ಕೊಡ್ತಿದ್ದಾರೆ, ನನ್ನ ಛತ್ರ ಛಾಯೆಲಿದ್ದರೆ ಮಾಯೆ ನಿಮ್ಮ ಕಡೆ ತಿರುಗು ನೋಡಲ್ಲ, ಮಾಯೆಯ ತಾಕತ್ತಿಲ್ಲ, ಅದು ಎದುರುಗಡೆನೂ ಬರಲ್ಲ, ಎದುರ್ಕೊಂಡು ಹೊಟ್ಟೋಗ್ಬಿಡ್ತದೆ. ಸದಾ ಮಾಯಾ ಪರ್ ವಿಜಯಿ ಬಂಜಾತೆ. ಬಾಬನ್ ಮಡ್ಲಲ್ಲಿ ಕೂತ್ಕೊಳ್ಳೋದು ಜೊತೆಯಲ್ಲಿ ಅಂದರೆ ಮಾಯಾ ಜೀತ್ ಸದಾ. ಬಚ್ಚಾ ಬನ್ನ ಅರ್ಥಾತ್ ಛತ್ರ ಛಾಯಾ ಮೇರೇನ. ನೆನಪಿನ ಛತ್ರ ಛಾಯೆ. ನೆನಪೋಯ್ತು, ಬೇರೆ ಬೇರೆ ಸಂಕಲ್ಪ ಬಂತು, ಟಪಾರ್ ಅಂತ ಮಾಯ ಹಿಡ್ಕತ್ತದೆ. ಮಕ್ಕಳಂದ್ರೆ ಅಪ್ಪ ಅಮ್ಮನ ಮಡ್ಲಲ್ಲಿ ಇರೋರು ತಾನೆ, ಎಲ್ಲೆಲ್ಲೋ ಸುತ್ತೋತಾ ಇರೋದೆ. ಯಾರ ಮಕ್ಕಳಂತಾರೆ ಸುತ್ತವ್ರನ್ನ? ये भी बाप का प्यारे जो बच्चों को सदा ಛತ್ರ ಛಾಯೆ में रखते. ನನ್ನ ಪ್ರೀತಿ ಇದು, ಯಾವಾಗಲೂ ನಿಮ್ಮನ್ನು ನನ್ನ ಛತ್ರ ಛಾಯೆಯಲ್ಲಿ ಇಟ್ಕೋತೀನಿ.
ಕೇಳಿದ್ರ ಯಾರಾದರೂ ಹಿಂಗೆ ಪ್ರೀತಿ ಮಾಡ್ತಾರ? तो यही विशेष वरदान याद रखना कि लाडले बन गए, छत्र छाया मिल गया, ये वरदान सदा आगे बढ़ाता रहेगा. ಎಷ್ಟು ವರದಾನಗಳು ಬಾಬಾ ಹೇಳ್ತಾರೆ, ಇದೇ ವರದಾನ ನೆನ್ಪಿಟ್ಕೊಳ್ಳಿ, ನೀವು ನನ್ನ ಅತಿ ಪ್ರಿಯರು, ನನ್ನ ಮುದ್ದು ಮಕ್ಕಳು, ನನಗೆ ಛತ್ರ ಛಾಯೆ ವರದಾನದಲ್ಲಿ ಸಿಕ್ಕಿದೆ, ನನ್ನ ಬಾಬನ ಮಡ್ಲಲ್ಲಿ ಇರ್ತೀನಿ ಅಂತ ಈ ವರದಾನ ಮುಂದುವರಿಸ್ತಾ ಇರುತ್ತೆ. ಬಾಬಾ ಏನೋ ಗುಡ್ ಮಾರ್ನಿಂಗ್ ಹೇಳಿ ಹೋಗ್ತಾ ಇದ್ದಾರೆ, विदाई. सभी ने जागरण किया ना, आपके भगत जागरण करते तो भक्तों को सिखाने वाले इष्ट देव ही होते. जब यहाँ इष्ट देव जागरण करे तब भक्ति में कापी करे. तो सभी ने जागरण किया अर्थात अपने खाते में कमाई जमा की. तो आज की रात कमाने की सीजन की रात हो गई. जैसे कमाई की सीजन होती है तो सीजन में जगाना ही होता है. तो ये कमाई की सीजन है, इसलिए जगाना अर्थात कमाना, ಜಾಗನಾ ಅರ್ಥಾತ್ ಕಮಾನ. ರಾತ್ರಿ ಎಲ್ಲ ಎದ್ದಿದ್ರಲ್ಲ ಬಾಬನ್, ಎಲ್ಲರೂ ಎದ್ದಿದ್ರಲ್ಲ ಮಕ್ಕಳೇ, ಜಾಗರಣೆ ಮಾಡ್ತಿದ್ದಿರಲ್ಲ, ಇಷ್ಟ ದೇವ ಆತ್ಮಗಳು ಜ್ಞಾನ ಮಾರ್ಗದಲ್ಲಿ ಸದಾ ಜಾಗರಣೆ ಮಾಡೋದಂದ್ರೆ ಭಕ್ತಿಯಲ್ಲಿ ಭಕ್ತರು ನಿಮ್ಮನ್ನು ಕಾಪಿ ಮಾಡ್ತಾರೆ. ಬಟ್ ಈ ಜಾಗರಣೆಯಲ್ಲಿ ಏನಿದೆ, ಬರೀ ಸಂಪಾದನೆ. ಎದುರುಗಡೆ ತಂದೆ ಪರಮಾತ್ಮ ಕೂತಿದ್ದಾರೆ, ವರದಾತ ಕೂತಿದ್ದಾರೆ, ಎಲ್ಲ ತುಂಬಿಕೊಳ್ತಾ ಇರೋದೇ ಕೆಲಸ. ಬಾಬಾ ಬೆಳಗ್ಗೆ ಕೆಲವು ಸಾರಿ 8 ಗಂಟೆಗೆ ಹೋಗಿದ್ದಾರೆ, ಕೆಲವು ಸಾರಿ 10 ಗಂಟೆಗೆ ಹೋಗಿದ್ದಾರೆ. ರಾತ್ರಿ ಎಲ್ಲ ಎದ್ದಿದ್ದೀರಾ ಅಂದರೆ ಬರೀ ಸಂಪಾದನೆ. ಯಥಾಶಕ್ತಿ ತಗೊಳಂಗಿಲ್ಲ. ಹರೇಕ್ನೆ ಯಥಾಶಕ್ತಿ अपने अपने जमा किया ना, यही जमा किया हुआ महादानी बन औरों को देते रहेंगे और स्वयं भी अनेक जन्म खाते रहेंगे. अभी सभी बच्चों को परमात्मा मेले के गोल्डन चांस की ಗೋಲ್ಡನ್ ಮಾರ್ನಿಂಗ್ ಕರ್ರೆ. ಬಾಬಾ ನೀವು ಮಕ್ಕಳು ಬಂದು ಗೋಲ್ಡನ್ ಚಾನ್ಸ್ ತಗೊಂಡ್ರಲ್ಲ, ರಾತ್ರಿ ಎಲ್ಲ ಇಷ್ಟೊಂದು ಸಂಪಾದನೆ, ಅದಕ್ಕೆ ಗೋಲ್ಡನ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ವೈಸೆ ತೋ ಗೋಲ್ಡನ್ ಸೆ ಬಿ ಡೈಮಂಡ್ ಮಾರ್ನಿಂಗ್ ಡೈಮಂಡ್ ಮಾರ್ನಿಂಗ್ ಅಂತಿದ್ದಾರೆ. ಸ್ವಯಂ ಬಿ ಡೈಮಂಡ್ हो और मार्निंग भी डायमंड है, जमा भी डायमंड ही करते हो ना, तो डायमंड ही डायमंड है, इसलिए डायमंड मार्निंग कर रहे हैं. अच्छा ಮಕ್ಕಳೇ, ನೀವು ಡೈಮಂಡ್ಗಳು, ನನ್ನ ಮಕ್ಕಳು, ಎಲ್ಲ ವಜ್ರಗಳು. ಎಂಥ ವಜ್ರಗಳು ನೀವೆಲ್ಲ? ಕೊಹಿನೂರ್ ವಜ್ರನ ಅಥವಾ ಎಲ್ಲ ಥರ ವಜ್ರನೂ ಇರುತ್ತೆ, ಡಿಫೆಕ್ಟ್ ಇರೋ ವಜ್ರಗಳು ಇರ್ತವೆ, ಹಂಗಿಲ್ಲ ರಿಯಲ್ ಡೈಮಂಡ್ಗಳು. ಅದಕ್ಕೆ ನಾನು ಡೈಮಂಡ್ ಮಾರ್ನಿಂಗ್ ಮಾಡ್ತಿದ್ದೀನಿ. ಡೈಮಂಡೇ ಡೈಮಂಡು ತಗೊಳ್ತಿದ್ದೀರಾ, ಜ್ಞಾನ ರತ್ನಗಳು, ಜ್ಞಾನದ ಡೈಮಂಡ್ಸು, ಅದಕ್ಕೆ ಡೈಮಂಡ್ ಮಾರ್ನಿಂಗ್ ವರದಾನ. संकल्प को भी चेक कर व्यर्थ के खाते को समाप्त करने वाले ಶ್ರೇಷ್ಠ ಸೇವಾಧಾರಿ ಭವ. ಸಂಕಲ್ಪವನ್ನು ಚೆಕ್ ಮಾಡಿಕೊಂಡು ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡೋರೇ ಶ್ರೇಷ್ಠ ಸೇವಾಧಾರಿಗಳು. ವ್ಯರ್ಥ ಇದ್ದರೆ ಸೇವೆ ಮಾಡೋಕ್ಕಾಗಲ್ಲಲ್ಲ. ಸದಾ ಪ್ರತಿಯೊಂದು ಸಂಕಲ್ಪದ ಚೆಕ್ಕಿಂಗ್ ಇರಬೇಕು. ಎಷ್ಟು ಕೊಡ್ತಾ ಇದ್ದೀನಿ ವಿಶ್ವದ ಆತ್ಮಗಳಿಗೆ. श्रेष्ठ सेवादारी वो है जिसका हर संकल्प पावरफुल हो, एक भी संकल्प कहाँ भी व्यर्थ न जाए, क्योंकि सेवादारी अर्थात विश्व की स्टेज पर एक्ट करने वाले. सारे विश्व आपको कॉपी करती है. यदि आपने एक संकल्प व्यर्थ किया तो सिर्फ अपने प्रति नहीं किया, लेकिन निमित्त अनेकों के बन गए. ಅಯ್ಯೋ ನಾನು ವ್ಯರ್ಥ ಸಂಕಲ್ಪ ಮಾಡಿದ್ರೆ ಯಾರಿಗೇನು, ನನ್ನ ತಾನೇ ನುಕ್ಸಾನು, ಹಂಗೆ ಹೇಳಂಗಿಲ್ಲ. ಬಾಬಾ ಹೇಳ್ತಾರೆ, ನೀವು ಅನೇಕರ ನುಕ್ಸಾನಿಗೆ ಕಾರಣರಾಗ್ಬಿಟ್ರಿ, ನಂದು ಒಂದೇ ಒಂದು ವ್ಯರ್ಥ ಸಂಕಲ್ಪ ಅಂತ ಹೇಳಂಗಿಲ್ಲ ನೀವು. ಸೇವಾದಾರಿ ಅಂದರೆ ಯಾರ ಪ್ರತಿ ಸಂಕಲ್ಪ ಪವರ್ಫುಲ್, ಶ್ರೇಷ್ಠ ಇರೋದು. ಒಂದು ವ್ಯರ್ಥ ಸಂಕಲ್ಪ ಬರಂಗಿಲ್ಲ, ವ್ಯರ್ಥವಾಗಿ ನಿಮ್ಮ ಸಮಯ ಸಂಕಲ್ಪ ಹೋಗಂಗಿಲ್ಲ. ಯಾಕೆ? ಸೇವಾದಾರಿ ಅಂದರೆ ವಿಶ್ವದ ಸ್ಟೇಜಲ್ಲಿ ಪಾರ್ಟ್ ಮಾಡ್ತಿದ್ದೀರಾ, ಇಡೀ ವಿಶ್ವ ನಿಮ್ಮನ್ನು ಕಾಪಿ ಮಾಡ್ತಿದೆ. ಅದರಿಂದ ನಿಮ್ಮ ಒಂದೊಂದು ಸಂಕಲ್ಪದ ಪ್ರಭಾವ ವಿಶ್ವದ ಮೇಲಿದೆ. ಒಂದು ವ್ಯರ್ಥ ಮಾಡಿದ್ರೆ ಅನೇಕರನ್ನು ವ್ಯರ್ಥ ಮಾಡಲಿಕ್ಕೆ ನಿಮಿತ್ತರಾದ್ರಿ. ಅದರಿಂದ ವ್ಯರ್ಥಕ್ಕೆ ಖಾತೆಕೋ ಸಮಾಪ್ತ ಕರ್ ಶ್ರೇಷ್ಠ ಸೇವಾದಾರಿ ಬನು. ತನ್ನ ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡಿ ಶ್ರೇಷ್ಠ ಸೇವಾದಾರಿಗಳಾಗ್ರಿ. ಸಂಕಲ್ಪದ ಹಿಂದೆ ಸಮಯ ಹೋಗುತ್ತೆ, ಶಕ್ತಿಗಳು ಹೋಗುತ್ತೆ, ಖುಷಿ ಹೋಗುತ್ತೆ, ಎಲ್ಲ ಖಜಾನೆಗಳು. ಓಂ ಶಾಂತಿ. ಮಾಯೆ ಬ್ರಾಹ್ಮಣರ ಮುಂದಿಗೆ ಬರ್ತಿರೋದೇ ವ್ಯರ್ಥದ ರೂಪದಲ್ಲಿ ತಾನೆ. ಅವ್ರಿಗೆ ಗೊತ್ತೇ ಆಗಲ್ಲ ಇದು ವ್ಯರ್ಥನ ಅಂತ. ಸ್ಲೋಗನ್,
सेवा के वायुमंडल के साथ बेहद के वैराग्य वृत्ति का वायुमंडल बनाओ. ಸೇವೆಯ ವಾಯುಮಂಡಲದ ಜೊತೆ ಬೇಹದ್ದ ವೈರಾಗ್ಯ ವೃತ್ತಿಯ ವಾಯುಮಂಡಲ ಮಾಡಿ. ಬಾಬಾ ಬರ್ತಾ ಇದ್ದಾರೆ ಇವತ್ತು. ಬಾಬಾ ಸೇವೆಯ ವಾಯುಮಂಡಲದ ಜೊತೆ ಏನು ಮಾಡಬೇಕು? ಬೇಹದ್ ವೈರಾಗ್ಯ ವೃತ್ತಿ. ಇನ್ನೇನು ಹೊರಟೋಯ್ತು ವಿನಾಶ. ಕಣ್ಣಲ್ಲಿ ಏನೋ ಬೆಂಕಿ ಕಾಣ್ತಾ ಇರಬೇಕು, ಎಲ್ಲ ಬೆಂಕಿ ಬಿದ್ದಿದೆ, ಪ್ರಪಂಚ ಹೋಗ್ತಿದೆ, ಆತ್ಮಗಳು ಹೊರಟೋಗ್ತಾ ಇದ್ದಾರೆ, ಬಾಬನ್ ಜೊತೆ ಹೋಗ್ತಾ ಇದ್ದೀವಿ ಅಂತ. ಇವತ್ತು ಏನು ಇಂಟರ್ನ್ಯಾಷನಲ್ ಯೋಗ, ರಾಜಯೋಗಿ ತಪಸ್ವಿಗಳು 6:30 7:00 ಬಾಬನ ಮುರಳಿ ಕೇಳಿಕೊಂಡು ಜ್ವಾಲಾಮುಖಿಯಾಗಿ ಕೂತ್ಕೊಂಡು ವಿಶೇಷ ಯೋಗ ಅಭ್ಯಾಸ ಮಾಡಿ ಮಾಸ್ಟರ್ ಸರ್ವಶಕ್ತಿವಾನ್ ಶಕ್ತಿಶಾಲಿ ಸ್ವರೂಪದಲ್ಲಿ ಸ್ಥಿತರಾಗಿ ಪ್ರಕೃತಿಯ ಸಹಿತ ಸರ್ವ ಆತ್ಮಗಳಿಗೆ ಪವಿತ್ರತೆಯ ಕಿರಣಗಳು ಕೊಡಿ, ಸತೋಪ್ರಧಾನರನ್ನಾಗಿ ಮಾಡೋ ಸೇವೆ ಮಾಡಿ. ಜ್ವಾಲಾಮುಖಿ ನಡೀತಾ ಕೂತ್ಕೊಳ್ತಾ ಯಾರು ನೀವು ಈಗ? ಯಾರು? ಮಹಾನ್ ತಪಸ್ವಿ ಮೂರತ್. ನೀವ್ಯಾರು? ವರದಾನ ಏನು ಸಿಕ್ತು? ಬಿಂದು ಓವರ್ ಸಿಂಧು. ತಂದೆ ನಾನು ಸಾಗರನ ಮಗು, ಬಿಂದು ಸ್ವರೂಪ. ಎಲ್ಲದರಲ್ಲಿ ಮಾಸ್ಟರ್ ಸಾಗರನಾಗಿದ್ದೀನಿ. ಏಕದಮ್ ಸೈಲೆನ್ಸಲ್ಲಿ ಹೊರಟೋಗ್ಬೇಕು. ನಿಮ್ಮ ಒಳಗಡೆ ಮನಸ್ಸಾದ ಸೈಲೆನ್ಸ್ ಎಷ್ಟಿರ್ಬೇಕಂದ್ರೆ ಬೇರೆಯವ್ರಿಗೆ ಶಾಂತಿಯ ವೈಬ್ರೇಷನ್ಸು. ಶಾಂತಿ ಶಾಂತಿ. ಗಹರಾಯಿ ಮೇ ಜಾओ, ಗಹರಾಯಿ ಮೇ ಜಾओ. ಜಾನಕಿ ದಾದಿ ಏನು ಹೇಳಿದ್ರು? सत्य है, चित्त है, शुद्ध है, शांत है. इसको गहराई से सोचो, अनुभव करो, अपने लिए टाइम दियो. ನಿಮ್ಮನಿಗೆ ಟೈಮ್ ಕೊಡ್ರಿ ಅಂದರು. ಓಕೆ, ಓಂ ಶಾಂತಿ. ಈಗೆಲ್ಲರೂ 10 ಗಂಟೆ ಕೂತ್ಕೊಳ್ಳೋಕ್ಕಾಗುತ್ತಲ್ವಾ? ಬಟ್ಟಿ ಎಲ್ಲ ಸೈಲೆನ್ಸಲ್ಲಿ ಬೇಗ ಬೇಗ ಎಲ್ಲ ಮಾಡ್ಕೊಂಡು ಬಂದು ಕೂತ್ಕೋಬೇಕು. ಓಂ ಶಾಂತಿ.